ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ? ಸೊ ಫಸ್ಟ್ ಚಾಪ್ಟರ್ ಆಲ್ರೆಡಿ ಕವರ್ ಮಾಡಿದ್ದೀವಿ, ದಟ್ ವಾಸ್ ಲಿವಿಂಗ್ ವರ್ಲ್ಡ್ ಅಲ್ವಾ. ಎರಡನೇ ಚಾಪ್ಟರಿಗೆ ಬರ್ತಾ ಇದ್ದೀವಿ, ದ್ಯಾಟ್ ಈಸ್ ಬಯಾಲಜಿಕಲ್ ಕ್ಲಾಸಿಫಿಕೇಷನ್. ಮಕ್ಕಳಿಗೆ ತುಂಬ ಕನ್ಫ್ಯೂಸ್ ಆಗುವಂಥ ಚಾಪ್ಟರ್. ಐ ಡೋಂಟ್ ನೋ ವೈ, ಮೇ ಬಿ ಬಿಕಾಸ್ ಎಕ್ಸಾಂಪಲ್ಸ್ ಜಾಸ್ತಿ ಇದೆ ಅಂತ. ಸೊ ನಾವು ಏನು ಮಾಡೋಣ, ವಿ ಆರ್ ಗೋಯಿಂಗ್ ಟು ಸಿಂಪ್ಲಿಫೈ ದಿಸ್ ಪರ್ಟಿಕ್ಯುಲರ್ ಟಾಪಿಕ್, ದಟ್ ಈಸ್ ಬಯಾಲಜಿಕಲ್ ಕ್ಲಾಸಿಫಿಕೇಷನ್. ಸೊ ಇವತ್ತಿನ ಕ್ಲಾಸಲ್ಲಿ ಏನೆಲ್ಲ ಕವರ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀವಿ ಅಂತ ನೋಡೋಣ. ಫಸ್ಟ್ ಆಫ್ ಆಲ್, ಕ್ಲಾಸಿಫಿಕೇಷನ್ ಅಂತ ಹೇಳಿದ್ರೆ ಕಿಂಗ್ಡಮ್ ಕ್ಲಾಸಿಫಿಕೇಷನಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ. 2 ಕಿಂಗ್ಡಮ್ ಆಗಲಿ, 3 ಕಿಂಗ್ಡಮ್, 4, 5 ಕಿಂಗ್ಡಮ್, 6 ಕಿಂಗ್ಡಮ್ ತನಕನೂ ಮೆನ್ಷನ್ ಇದೆ ಇನ್ ಯೋರ್ NCERT. ಅದಾದ ನಂತರ ಕಿಂಗ್ಡಮ್ ಮೊನೆರಾ ಬಗ್ಗೆ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್, ಆರ್ಕಿಬ್ಯಾಕ್ಟೀರಿಯಾ, ಯೂಬ್ಯಾಕ್ಟೀರಿಯಾ ಆ್ಯಂಡ್ ಯೂಬ್ಯಾಕ್ಟೀರಿಯಾ ಅಂಡರ್ ಅವ್ರು ಇನ್ನೊಂದು ಕೊಟ್ಟಿರೋ ಅಂಥದ್ದು ಸೈನೋಬ್ಯಾಕ್ಟೀರಿಯಾ. ಆಮೇಲೆ ಇನ್ನೊಂದು ಕ್ಯಾಟಗರಿ ಕೊಟ್ಟಿದ್ದಾರೆ ಮೈಕೋಪ್ಲಾಸ್ಮಾ ಅಂತ. ಸೊ ಲೆಟ್ ಅಸ್ ಸಿ ಹೌ ಮಚ್ ಆಫ್ ಕಿಂಗ್ಡಮ್ ಮೊನೆರಾ ವಿ ಕ್ಯಾನ್ ಕವರ್ ಟುಡೇ. ಫಸ್ಟ್ ನಾವು ಕ್ಲಾಸಿಫಿಕೇಷನ್ ಟೈಪ್ಸಿಂದ ಸ್ಟಾರ್ಟ್ ಮಾಡೋಣ. ಅರ್ಲಿಯೆಸ್ಟ್ ಟೈಪ್ ಆಫ್ ಕ್ಲಾಸಿಫಿಕೇಷನ್ ಯಾರು ಕೊಟ್ಟಿರೋದು? ಈ ಸೈಂಟಿಫಿಕ್ ಮೆಥಡನ್ನು ಯೂಸ್ ಮಾಡಿ ಕ್ಲಾಸಿಫಿಕೇಷನ್ ಮಾಡಬೇಕು ಅಂತ ಟ್ರೈ ಮಾಡಿರೋರು ಯಾರು? ಅರಿಸ್ಟಾಟಲ್. ಅರಿಸ್ಟಾಟಲ್ was the earliest to attempt a more scientific basis for classification. ಅವ್ರು ಏನನ್ನ ಯೂಸ್ ಮಾಡಿದ್ರು? He used simple morphological characters to classify plants into trees, shrubs and herbs. ಪ್ಲಾಂಟ್ಸ್ ಅನ್ನು ಟ್ರೀ, ಶ್ರಬ್ ಮತ್ತು ಹರ್ಬಿಗೆ ಡಿವೈಡ್ ಮಾಡಿದ್ದಾರೆ, ಮೇನ್ಲಿ ಬೈ ಮಾರ್ಫೊಲಾಜಿಕಲ್ ಫೀಚರ್ಸ್. ಅಂದರೆ ಕಣ್ಣಿಗೆ ಕಾಣುವಂಥದ್ದು ಕ್ಯಾರೆಕ್ಟರ್ಸನ್ನು ತಗೊಂಡು ಪ್ಲಾಂಟ್ಸನ್ನು ಇಂಟು ಹರ್ಬ್ಸ್ ಅಂತ ಹೇಳಿದ್ರೆ ಎಕ್ಸಾಂಪಲ್ ಆದರೆ ಹುಲ್ಲು, ಅದನ್ನು ತಗೊಬೋದು ನೀವು, ಅಥವಾ ಸಾಫ್ಟ್ ಸ್ಟೆಮ್ಡ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಅದಾದ ನಂತರ ಬರುವಂಥದ್ದು ಶ್ರಬ್ಸ್ ಅಲ್ವಾ. ಶ್ರಬ್ಸ್ ಮೀಡಿಯಮ್ ಹೈಟ್ ಇದು ಪ್ಲಾಂಟ್ಸನ್ನು ನೀವು ಶ್ರಬ್ಸ್ ಅಂತ ಕರಿತೀರಾ. ಅದರ ಸ್ಟೆಮ್ ಸ್ವಲ್ಪ ಗಟ್ಟಿ ಇರುತ್ತೆ. ಆ್ಯಂಡ್ ಅದಾದ ನಂತರ ಟ್ರೀ ಅಥವಾ ಮರಗಳು ಬರುವಂಥದ್ದು. ಆ್ಯನಿಮಲ್ಸನ್ನು ಏನು ಮಾಡಿದ್ದಾರೆ ಅರಿಸ್ಟಾಟಲ್? ಆ್ಯನಿಮಲ್ಸನ್ನು 2 ಗ್ರೂಪಿಗೆ ಕನ್ವರ್ಟ್ ಮಾಡಿದ್ದಾರೆ ಅಥವಾ ಡಿವೈಡ್ ಮಾಡಿದ್ದಾರೆ. ಒಂದು ವಿಚ್ ಹ್ಯಾಡ್ ರೆಡ್ ಬ್ಲಡ್ ಸೆಲ್ ಆ್ಯಂಡ್ ಇನ್ನೊಂದು ಗ್ರೂಪಿಗೆ ರೆಡ್ ಬ್ಲಡ್ ಸೆಲ್ ಅನ್ನೋದು ಇರಲಿಲ್ಲ. ದೆರ್ ವಾಸ್ ನೋ ರೆಡ್ ಬ್ಲಡ್ ಸೆಲ್. ಓಕೆನಾ? ಸೊ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸನ್ನು ಬರೀ ಕಣ್ಣಿಗೆ ಕಾಣುವಂಥ ಮಾರ್ಫೊಲಾಜಿಕಲ್ ಫೀಚರ್ಸ್ ಬೇಸಸ್ ಮೇಲೆ ಡಿವಿಷನನ್ನು ಮಾಡಿದ್ದಾರೆ. ನಾವು ಇಲ್ಲಿ ನೀವು ಏನು ನೆನ್ಪಿಟ್ಕೋಬೇಕು, ದಟ್ ವೆನ್ ಅರಿಸ್ಟಾಟಲ್ ಸ್ಟಾರ್ಟೆಡ್ ಹಿಸ್ ಸೈಂಟಿಫಿಕ್ ಮೆಥಡ್ ಆಫ್ ಕ್ಲಾಸಿಫಿಕೇಷನ್ ಅಂಥ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ಸ್ ಆಗಿರಲಿಲ್ಲ. ಸೊ ದ ಮೈಕ್ರೋಸ್ಕೋಪ್ಸ್ ದ್ಯಾಟ್ ಆರ್ ಪ್ರಾಬಬ್ಲಿ ಅವೈಲೇಬಲ್ ನಾವು ಆವಾಗ ನ್ಯಾಚುರಲಿ ಅವೈಲೇಬಲ್ ಇರಲಿಲ್ಲ. ಸೊ ಅವರಿಗೆ ಎಷ್ಟು ಅರ್ಥ ಆಗುತ್ತೆ, ಅವರಿಗೆ ಎಷ್ಟು ರಿಸೋರ್ಸ್ ಅವೈಲೇಬಲ್ ಇದೆ, ಅದರ ಮೇಲೆ ಕ್ಲಾಸಿಫಿಕೇಷನನ್ನು ಮಾಡಿರುವಂಥದ್ದು. ನೆಕ್ಸ್ಟ್, ಲಿನೇಯಸ್. ವೆನ್ ಲಿನೇಯಸ್ ಕೇಮ್ ಇನ್ ಟು ಪಿಕ್ಚರ್, ಅವ್ರೇನು ಮಾಡಿದ್ದಾರೆ 2 ಕಿಂಗ್ಡಮ್ ಕ್ಲಾಸಿಫಿಕೇಷನನ್ನು ಕೊಟ್ಟಿರುವಂಥವ್ರು. ಆ್ಯಂಡ್ ಇಲ್ಲಿ ಪ್ಲಾಂಟ್ ಆ್ಯಂಡ್ ಆ್ಯನಿಮೇಲಿಯಾ ವರ್ ದ 2 ಕಿಂಗ್ಡಮ್. ಪ್ಲಾಂಟ್ ಒಂದು ಕಿಂಗ್ಡಮ್ ಆ್ಯಂಡ್ ಆ್ಯನಿಮೇಲಿಯಾ ವಾಸ್ ಅನದರ್ ಕಿಂಗ್ಡಮ್. ಆ್ಯಂಡ್ ಇದನ್ನು ಡೆವಲಪ್ ಮಾಡಿದ್ದಾರೆ ಲಿನೇಯಸ್. ಅವ್ರು ಏನು ಹೇಳಿದ್ದಾರೆ, ದ್ಯಾಟ್ ದೆರ್ ಆರ್ 2 ಕ್ಲಾಸಿಫಿಕೇಷನ್, ಒಂದು ಪ್ಲಾಂಟ್ ಒಂದು ಆ್ಯನಿಮಲ್. ಆ್ಯಂಡ್ ಮೇನ್ಲಿ ಅವ್ರು ಏನು ಹೇಳಿದ್ದಾರೆ, ಪ್ಲಾಂಟ್ ಅನ್ನೋದು ಮೂವ್ ಆಗಲ್ಲ, ಆ್ಯನಿಮಲ್ ಅನ್ನೋದು ಮೂವ್ಮೆಂಟನ್ನು ತೋರಿಸುತ್ತೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅಂತ ಹೇಳಿದ್ದಾರೆ. ಬಟ್ ಇದರಲ್ಲೊಂದು ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ, ದೇರ್ ವರ್ ಸಮ್ ಡಿಸ್ಅಡ್ವಾಂಟೇಜಸ್. ಅವ್ರು ಏನನ್ನು ಡಿಸ್ಟಿಂಗ್ವಿಷ್ ಅಥವಾ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಿಲ್ಲ, ಅದನ್ನು ನಾವು ನೋಡಬೇಕು ಇನ್ ದ ಅಪ್ಕಮಿಂಗ್ ಲೈನ್ಸ್. ದಿಸ್ ಸಿಸ್ಟಮ್ ಡಿಡ್ ನಾಟ್ ಡಿಸ್ಟಿಂಗ್ವಿಷ್ ಬಿಟ್ವೀನ್ ಯೂಕ್ಯಾರಿಯೋಟ್ಸ್ ಆ್ಯಂಡ್ ಪ್ರೊಕ್ಯಾರಿಯೋಟ್ಸ್. ಇದು ಒಂಥರದ್ದು ಡಿಸ್ಅಡ್ವಾಂಟೇಜ್ ಆಗುತ್ತೆ. ಇಟ್ ಬಿಕಮ್ಸ್ ಅ ಟೈಪ್ ಆಫ್ ಡಿಸ್ಅಡ್ವಾಂಟೇಜ್ ಅಲ್ವಾ. ಯೂನಿಸೆಲ್ಯುಲಾರ್ ಆ್ಯಂಡ್ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ ಮಧ್ಯನೂ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಿಲ್ಲ ಲಿನೇಯಸ್ಗೆ. ಆ್ಯಂಡ್ ಫೋಟೋಸಿಂಥೆಟಿಕ್ ಆ್ಯಂಡ್ ನಾನ್ ಫೋಟೋಸಿಂಥೆಟಿಕ್ ಆರ್ಗ್ಯಾನಿಸಮ್ ಮಧ್ಯನೂ ಅವರು ಡಿಸ್ಟಿಂಗ್ವಿಷ್ ಮಾಡಿಲ್ಲ. ಆ್ಯಸ್ ಪರ್ ಲಿನೇಯಸ್, ಫಂಗೈ ಅನ್ನೋದು ಪ್ಲಾಂಟೇ ಅಂಡರಲ್ಲಿ ಬರುತ್ತೆ ಅಂದರು. ಮೇನ್ಲಿ ಬಿಕಾಸ್ ಫಂಗೈ ಡಸ್ ನಾಟ್ ಮೂವ್, ಡಸ್ ನಾಟ್ ಶೋ ಲೊಕೊಮೋಷನ್. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ಮೆಂಟನ್ನು ತೋರಿಸ್ತಿಲ್ಲ ಅಂತ. ಸೊ ದೀಸ್ ವರ್ ಸಮ್ ಡಿಸ್ಅಡ್ವಾಂಟೇಜಸ್ ಆಫ್ ಲಿನೇಯನ್ ಕ್ಲಾಸಿಫಿಕೇಷನ್. ಆ್ಯಂಡ್ ಆ್ಯಸ್ ದ ಟೈಮ್ ವೆಂಟ್ ಬೈ ಆ್ಯಂಡ್ ಕ್ಲಾಸಿಫಿಕೇಷನ್ ಬಗ್ಗೆ ಇನ್ನೂ ಸ್ವಲ್ಪ ಸ್ಟಡಿ ಮಾಡಿದಾಗ ಸಮ್ ಎರರ್ಸ್ ಕೇಮ್ ಔಟ್ ಇನ್ ಲಿನೇಯಸ್ ಕ್ಲಾಸಿಫಿಕೇಷನ್. ಸೊ ಆ 2 ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಆಮೇಲೆ 3 ಕಿಂಗ್ಡಮಿಗೆ ಹೋಯಿತು, 3 ಕಿಂಗ್ಡಮಿಂದ 4 ಕಿಂಗ್ಡಮಿಗೆ ಹೋಯಿತು.
3 ಕಿಂಗ್ಡಮ್ ಆ್ಯಂಡ್ 4 ಕಿಂಗ್ಡಮ್ ಕ್ಲಾಸಿಫಿಕೇಷನ್ ನಿಮ್ಮ ಎನ್ ಸಿ ಆರ್ ಟಿಯಲ್ಲಿ ಎಲ್ಲೂ ಮೆನ್ಷನ್ ಇಲ್ಲ, ಬಟ್ ನಿಮಗೆ ಕೆಲವು ಬುಕ್ಸಲ್ಲಿ ಇದನ್ನು ಕೊಟ್ಟಿರಬಹುದು. ಓಕೆ, ಸೊ 3 ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಆಯಿತು, ಆಮೇಲೆ 4 ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಆಯಿತು, ಆ್ಯಂಡ್ ದೆನ್ ಕರೆಂಟ್ಲಿ ಫಾಲೋ ಆಗುವಂಥ 5 ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಯಾವ್ದು ನಿಮ್ಮ ಎನ್ ಸಿ ಆರ್ ಟಿಯಲ್ಲಿ ಕೊಟ್ಟಿದ್ದಾರೆ ಅಲ್ಲಿಗೆ ಅಡ್ವಾನ್ಸ್ಮೆಂಟ್ ಆಗಿದೆ. ಓಕೆನಾ. 2 and 3 kingdom classification and 4 kingdom classification, like I told you, 2 kingdom classification ಬಗ್ಗೆ ಇಷ್ಟೇ ಕೊಟ್ಟಿರೋದು. 3 and 4 are not exactly included in your textbook. However, of course ಅದು ಕೊಟ್ಟಿರಲೇಬೇಕು. That is how you reached to 5 kingdom classification. So ಇದು this here is basically 5 kingdom classification. ಇದು 5 kingdom classification. 5 kingdom classification ಯಾರು ಕೊಟ್ಟಿದ್ದು? ರಾಬರ್ಟ್ ಎಚ್ ವಿಟೇಕರ್ ಅಂತ. ಆ್ಯಂಡ್ ಯು ಹ್ಯಾವ್ ಟು ರಿಮೆಂಬರ್ ದ ಇಯರ್ ಆಲ್ಸೋ. ಹೇಳೋಕ್ಕಾಗಲ್ಲ ಇನ್ ಸಿ ಇ ಟಿ ಆರ್ ನೀಟ್ ದ ಇಯರ್ ಕ್ಯಾನ್ ಬಿ ಆಲ್ಸೋ ಆಸ್ಡ್ with the person who has proposed it. So R.H. Whittaker in the year 1969 5 kingdom classification ಅನ್ನು ಪ್ರಪೋಸ್ ಮಾಡಿದ್ದಾರೆ. 5 kingdom classification ಅನ್ನು ಪ್ರಪೋಸ್ ಮಾಡಿದ್ದಾರೆ. ಆ್ಯಂಡ್ ದ ಕಿಂಗ್ಡಮ್ಸ್ ಡಿಫೈನ್ಡ್ ಬೈ ಹಿಮ್. ಅವರು ಯಾವ ಕಿಂಗ್ಡಮನ್ನು ಆ್ಯಡ್ ಮಾಡಿದ್ದಾರೆ? ಫಂಗೈ ಅನ್ನೋ ಕಿಂಗ್ಡಮನ್ನು ಆ್ಯಡ್ ಮಾಡಿದ್ದಾರೆ. ಹಿ ಹ್ಯಾಸ್ ಆ್ಯಡೆಡ್ ದ ಕಿಂಗ್ಡಮ್ ಕಾಲ್ಡ್ ಆಸ್ ಫಂಗೈ. ಸೊ ಅವರ ಕ್ಲಾಸಿಫಿಕೇಶನ್ ಪ್ರಕಾರ ಈ 5 ಕಿಂಗ್ಡಮ್ ಯಾವುದಾಗಿತ್ತು? ಇಟ್ ಈಸ್ ಮೊನೆರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ ಆ್ಯಂಡ್ ಆನಿಮೇಲಿಯಾ. ಆ್ಯಂಡ್ ಇದರಲ್ಲಿ ಇರುವಂಥ ಕ್ರೈಟೀರಿಯಾ ಏನು? ನಾವು ಅಗೇನ್ ದಿಸ್ ಕ್ಯಾನ್ ಬಿ ಅ 2 mark question or a 3 mark question. ಯಾವುದೆಲ್ಲ ಕ್ರೈಟೀರಿಯಾವನ್ನು ಆರ್ ಎಚ್ ವಿಟೇಕರ್ ಯೂಸ್ ಮಾಡಿದ್ದಾರೆ ಇನ್ ಆರ್ಡರ್ ಟು ಪ್ರಪೋಸ್ ದ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್. ಸೊ ಏನೆಲ್ಲ ಅಂತ ನೋಡೋಣ. ಫಸ್ಟ್ ಅವರು ಸೆಲ್ ಸ್ಟ್ರಕ್ಚರನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಸೆಲ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಇಫ್ ದ ಸೆಲ್ ಈಸ್ ಯುಕ್ಯಾರಿಯೋಟಿಕ್ ಆರ್ ಪ್ರೋಕ್ಯಾರಿಯೋಟಿಕ್ ಅಂತ ಕನ್ಸಿಡ್ರೇಷನನ್ನು ತಗೊಂಡಿದ್ದಾರೆ. ಸೆಕೆಂಡ್ ಬಂದು ಬಾಡಿ ಆರ್ಗನೈಸೇಷನ್, ಯುನಿಸೆಲ್ಯುಲಾರ, ಮಲ್ಟಿಸೆಲ್ಯುಲಾರ ಅಂತ. ಥರ್ಡ್ ಮೋಡ್ ಆಫ್ ನ್ಯೂಟ್ರಿಷನ್ ಹೆಟಿರೋಟ್ರೋಫಿಕಾ, ಆಟೋಟ್ರೋಫಿಕಾ. ಇದಕ್ಕೊಂದು ಒಳ್ಳೆ ಉದಾಹರಣೆ ಯಾವುದು? ಪ್ಲಾಂಟೆ ಕಿಂಗ್ಡಮ್. ಪ್ಲಾಂಟೆಯಲ್ಲಿ ಎಲ್ಲ ಆರ್ಗ್ಯಾನಿಸಮ್ಸು ಫೋಟೋಸಿಂಥೆಟಿಕ್ ಅಥವಾ ಆಟೋಟ್ರೋಫಿಕ್ ಕ್ಯಾಟಗರಿಗೆ ಬರುತ್ತೆ ಅಲ್ವಾ? ಅದಕ್ಕೋಸ್ಕರ ಫಂಗೈಯನ್ನು ನೀವು ಪ್ಲಾಂಟೆ ಜೊತೆ ಇಡುವಂಗಿಲ್ಲ. ಯು ಹ್ಯಾವ್ ಟು ರಿಮೂವ್ ಇಟ್ ಫ್ರಾಮ್ ಪ್ಲಾಂಟೆ ಆ್ಯಂಡ್ ಪುಟ್ ಇಟ್ ಸೆಪರೇಟ್ಲಿ. ಕರೆಕ್ಟ್ ಅಲ್ವಾ? ನಾಲ್ಕನೇದು ಮೋಡ್ ಆಫ್ ರೀಪ್ರೊಡಕ್ಷನ್ ಅನ್ನು ಕೂಡ ಕನ್ಸಿಡರ್ ಮಾಡಿದ್ದಾರೆ. ಯಾವ ಟೈಪ್ ಇದು ರೀಪ್ರೊಡಕ್ಷನ್ ನಡೀತಾ ಇದೆ ಅಂತ ಕೂಡ ಕನ್ಸಿಡರ್ ಮಾಡಿದ್ದಾರೆ ವೆನ್ ಇಟ್ ಕಮ್ಸ್ ಟು ಕ್ಲಾಸಿಫಿಕೇಶನ್ ಪ್ರಪೋಸ್ ಬೈ ಆರ್ ಎಚ್ ವಿಟೇಕರ್. ಆ್ಯಂಡ್ ಐದನೇದು ಫೈಲೋಜೆನೆಟಿಕ್ ಸಿಸ್ಟಮ್ ಅಥವಾ ರಿಲೇಷನ್ಶಿಪ್ ಅಂತ. ಫೈಲೋಜೆನೆಟಿಕ್ ರಿಲೇಷನ್ಶಿಪ್ ಅಂತ ಹೇಳಿದ್ರೆ ಏನು? ಸ್ವಲ್ಪ ನೆನಪಿಸ್ಕೊಳ್ಳಿ. ಲಿವಿಂಗ್ ವರ್ಲ್ಡ್ ಚಾಪ್ಟ್ರಲ್ಲಿ ಬಯೋಸಿಸ್ಟಮ್ಯಾಟಿಕ್ಸ್ ಅಥವಾ ಸಿಸ್ಟಮ್ಯಾಟಿಕ್ಸ್ ಅಂತ ಒಂದು ವರ್ಡ್ ಇಂಟ್ರೊಡ್ಯೂಸ್ ಆಗಿದೆ. ಅಲ್ಲಿ ಫೈಲೋಜೆನಿ ಅಂತ ಹೇಳಿದ್ರೆ ಇವೆಲ್ಯೂಷನರಿ ರಿಲೇಷನ್ಶಿಪ್ ಅಂತ ಇತ್ತು. ಸೊ ಇವೆಲ್ಯೂಷನರಿ ರಿಲೇಷನ್ಶಿಪ್ಪನ್ನು ಕೂಡ ಆರ್ ಎಚ್ ವಿಟೇಕರ್ ಅವರ 5 ಕಿಂಗ್ಡಮ್ ಕ್ಲಾಸಿಫಿಕೇಷನಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ಅದಕ್ಕೋಸ್ಕರ ಫ್ರಮ್ ದ ಲೋವರ್ ಆರ್ಗ್ಯಾನಿಸಮ್ ಟು ಹೈಯರ್ ಆರ್ಗ್ಯಾನಿಸಮಿಗೆ ಹೋಗಬೇಕಾದ್ರೆ ವಿ ಹ್ಯಾವ್ ಮೊನೆರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ ಆ್ಯಂಡ್ ಆನಿಮೇಲಿಯಾ. ಸೊ ನೀವು ಹೇಗೆ ಮೊನೆರಾದಿಂದ ಆನಿಮೇಲಿಯಾಕ್ಕೆ ಹೋಗ್ತೀರಾ ಹಾಗೆ ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದೀಸ್ ಆರ್ ದ ಕ್ರೈಟೀರಿಯಾ ಯೂಸ್ಡ್ ಬೈ ಆರ್ ಎಚ್ ವಿಟೇಕರ್ ಇನ್ ಆರ್ಡರ್ ಟು ಗಿವ್ ದ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್. ನೆಕ್ಸ್ಟ್, ಆರ್ ಎಚ್ ವಿಟೇಕರ್ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕೊಟ್ಟರು, ದ್ಯಾಟ್ ಈಸ್ ಟ್ರೂ. ಆದರೆ ನಮ್ಮ ಕ್ಲಾಸಿಫಿಕೇಶನ್ ಇನ್ನೂ ಸ್ವಲ್ಪ ಮುಂದೆ ಹೋಗಿದೆ. ಓಕೆ, 5 ಕಿಂಗ್ಡಮಲ್ಲಿ ನಿಂತಿಲ್ಲ. ಇಟ್ ಹ್ಯಾಸ್ ಕರೆಂಟ್ಲಿ ರೀಚ್ಡ್ 6 ಕಿಂಗ್ಡಮ್ ಕ್ಲಾಸಿಫಿಕೇಶನ್. ಇವಾಗ ಇಟ್ ಹ್ಯಾಸ್ ರೀಚ್ಡ್ 6 ಕಿಂಗ್ಡಮ್ ಕ್ಲಾಸಿಫಿಕೇಶನ್. 6 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅನ್ನು ಯಾರು ಕೊಟ್ಟಿದ್ದಾರೆ? ನಾವು ದ ಸೈಂಟಿಸ್ಟ್ ಹಿಯರ್ ಇಸ್ ಕಾಲ್ಡ್ ಆಸ್ ಕಾರ್ಲ್ ವೋಸ್.
ಇವ್ರು ಏನು ಮಾಡಿದ್ದಾರೆ, ಇವ್ರು ಹೇಳಿದ್ದಾರೆ ಕಿಂಗ್ಡಮ್ಗಿಂತ ಮೇಲೆ ಇನ್ನೊಂದು ರ್ಯಾಂಕ್ ಇದೆ ಇನ್ ಟ್ಯಾಕ್ಸನಾಮಿಕ್ ಕ್ಯಾಟಗರಿ. ನಾವೇನು ಹೇಳ್ತೀವಿ, ದೇರ್ ಆರ್ 7 ಆಬ್ಲಿಗೇಟ್ ಟ್ಯಾಕ್ಸನಾಮಿಕ್ ಕ್ಯಾಟಗರಿ ಅಂತ ಹೇಳ್ತೀವಿ, ಕರೆಕ್ಟ್ ಅಲ್ವಾ? ಆ ಕಿಂಗ್ಡಮ್ ಅನ್ನೋದು ಹೈಯೆಸ್ಟ್ ರ್ಯಾಂಕ್ ಅಂತ ಹೇಳ್ತೀವಿ. ಆ ಕಿಂಗ್ಡಮ್ಗಿಂತ ಮೇಲೆ ಇನ್ನೊಂದು ರ್ಯಾಂಕನ್ನು ಇನ್ಕ್ಲೂಡ್ ಮಾಡಿದ್ದಾರೆ ಕಾರ್ಲ್ ವೋಸ್, ಆ್ಯಂಡ್ ದ ರ್ಯಾಂಕ್ ಈಸ್ ಕಾಲ್ಡ್ ಆ್ಯಸ್ ಡೊಮೇನ್. ಅದನ್ನು ಡೊಮೇನ್ ಅಂತ ಕರಿತೀವಿ. ಅಕಾರ್ಡಿಂಗ್ ಟು ಕಾರ್ಲ್ ವೋಸ್ ದೆರ್ ಆರ್ 3 ಡೊಮೇನ್. ಅವ್ರು ಏನು ಮಾಡಿದ್ದಾರೆ, 3 ಡೊಮೇನ್ ಸಿಸ್ಟಮ್ ಅಥವಾ 6 ಕಿಂಗ್ಡಮ್ ಕ್ಲಾಸಿಫಿಕೇಷನನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅವರ ಪ್ರಕಾರ ಈ 3 ಡೊಮೇನ್ಸಲ್ಲಿ ಯಾವುದೆಲ್ಲ ಬರುತ್ತೆ, ಏನೆಲ್ಲ ಬರುತ್ತೆ? ಆಸ್ ಪರ್ ಹಿಮ್ ದ 3 ಡೊಮೇನ್ಸ್ ಇನ್ಕ್ಲೂಡ್ 3 ಡೊಮೇನ್ಸಲ್ಲಿ ಒಂದು ಆರ್ಕಿಯಾ ಅಂತ, ಓಕೆ, ಇನ್ನೊಂದು ಯೂಬ್ಯಾಕ್ಟೀರಿಯಾ ಅಂತ, ದೆನ್ ಆಫ್ಟರ್ ದ್ಯಾಟ್ ಕಮ್ಸ್ ಯೂಕ್ಯಾರಿಯಾ ಅಂತ. ಸೊ ಈ ಡೊಮೇನ್ ಕ್ಲಾಸಿಫಿಕೇಷನಿಂದ ಏನಾಗಿದೆ ಅಂತ ಹೇಳಿದರೆ, ಕಿಂಗ್ಡಮ್ ಮೊನೆರಾ ಅನ್ನೋದು ಸ್ಪ್ಲಿಟ್ ಆಗಿದೆ. ಕಿಂಗ್ಡಮ್ ಮೊನೆರಾ ಹ್ಯಾಸ್ ಸ್ಪ್ಲಿಟ್ ಇಂಟು ಅಂಡರ್ ಆರ್ಕಿಯಾ ಕಿಂಗ್ಡಮ್, ಒಂದೇ ಕಿಂಗ್ಡಮ್ ಬರೋದು, ದಟ್ ಈಸ್ ಆರ್ಕಿಬ್ಯಾಕ್ಟೀರಿಯಾ. ಯೂಬ್ಯಾಕ್ಟೀರಿಯಾದಲ್ಲಿ ಕಿಂಗ್ಡಮ್ ಯೂಬ್ಯಾಕ್ಟೀರಿಯಾ ಅಂತಾನೆ, ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಅಂಡರ್ ಯೂಕ್ಯಾರಿಯಾ ಮಿಕ್ಕಿರೋ 4 ಕಿಂಗ್ಡಮ್, ದ್ಯಾಟ್ ಈಸ್ ಕಿಂಗ್ಡಮ್ ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ ಆ್ಯಂಡ್ ಆನಿಮೇಲಿಯಾ. ಇದು 4 ಬರುವಂಥದ್ದು ಇನ್ ದ ಕಿಂಗ್ಡಮ್ ಅಥವಾ ಡೊಮೇನ್ ಯೂಕ್ಯಾರಿಯಾ. ಸೊ 3 ಡೊಮೇನ್ ಇದೆ ಆ್ಯಂಡ್ ಅದರ ಅಂಡರ್ ನಿಮಗೆ 6 ಕಿಂಗ್ಡಮ್ ಬರುತ್ತೆ. 6 ಕಿಂಗ್ಡಮ್ ಹೇಗಾಗೋದು? ಬಿಕಾಸ್ ಕಿಂಗ್ಡಮ್ ಮೊನೆರಾ ಇಸ್ ಸ್ಪ್ಲಿಟ್ ಇಂಟು ಅಥವಾ ಇಸ್ ಡಿವೈಡೆಡ್ ಇಂಟು 2 ಡೊಮೇನ್ಸ್, ಅಥವಾ ಅದನ್ನು 2 ಕಿಂಗ್ಡಮ್ ಅಂತ ಮಾಡಿಬಿಟ್ಟಿದ್ದಾರೆ. ವೈ? ಆರ್ಕಿಬ್ಯಾಕ್ಟೀರಿಯಾ ಅರ್ಲಿಯರ್ ವಾಸ್ ಅಂಡರ್ ಕಿಂಗ್ಡಮ್ ಮೊನೆರಾ ಓನ್ಲಿ, ಬ್ಯಾಕ್ಟೀರಿಯಾ ಜೊತೆನೇ ಇತ್ತು. ಬಟ್ ವೆನ್ ದ ಸೈಂಟಿಸ್ಟ್ ಸ್ಟಡೀಡ್ ಆರ್ಕಿಬ್ಯಾಕ್ಟೀರಿಯಾ ದೇ ರಿಯಲೈಸ್ಡ್ ಅದರದ್ದು ಸೆಲ್ ವಾಲ್ ಆಗಲಿ ಸೆಲ್ ಮೆಂಬ್ರೇನ್ ಆಗಲಿ ಇಸ್ ಫಂಡಮೆಂಟಲಿ ಡಿಫ್ರೆಂಟ್ ಫ್ರಾಮ್ ದ ಅದರ್ ಬ್ಯಾಕ್ಟೀರಿಯಾ. ಸೊ ದ್ಯಾಟ್ ಮೀನ್ಸ್ ಇದರಲ್ಲಿ ಬೇಸಿಕ್ ಆಗಿರುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಡಿಫ್ರೆನ್ಸಸ್ ಇವೆ. ಸೊ ಇದನ್ನು ಒಟ್ಟಿಗೆ ಇಡುವಂಗಿಲ್ಲ ಅಂತ ಬೇರೆಯೇ ಡೊಮೇನ್ ಮಾಡಿ ಅದರ ಅಂಡರಲ್ಲಿ ಬೇರೆಯೇ ಕಿಂಗ್ಡಮ್ ಮಾಡಿ ಆರ್ಕಿಬ್ಯಾಕ್ಟೀರಿಯಾನ ಅದಕ್ಕೆ ಮೂವ್ ಮಾಡಿರುವಂಥದ್ದು. ಸೊ ದಿಸ್ ಇಸ್ ಕಾಲ್ಡ್ ಆಸ್ 3 ಡೊಮೇನ್ ಸಿಸ್ಟಮ್ ಅಥವಾ 6 ಕಿಂಗ್ಡಮ್ ಕ್ಲಾಸಿಫಿಕೇಷನ್. ಸರಿ, ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ದೆರ್ ಇಸ್ ಎ ರೀಸನ್ ನಾನು ಯಾಕೆ ಸ್ಟೇಟ್ಮೆಂಟ್ಸನ್ನು NCERTಯಿಂದ ತೆಗೆದು ಇಲ್ಲಿಗೆ ಹಾಕಿದ್ದೀನಿ ಅಂತ. ಬಿಕಾಸ್ ಇಲ್ಲಿಂದ ಸ್ಟೇಟ್ಮೆಂಟ್ಸ್ ಜನರಲ್ ಆಗಿ ಬಂದರೆ ಆ್ಯಸ್ ಇಟ್ ಈಸ್ ಫ್ರಮ್ NCERT ಬರುತ್ತೆ. ಓಕೆ, ಏನು ಚೇಂಜ್ ಮಾಡದೆ ಬರುತ್ತೆ ಇನ್ ಯೋರ್ KCET ಆರ್ ಇನ್ NEET. ದ್ಯಾಟ್ಸ್ ವೈ ದ ಸ್ಟೇಟ್ಮೆಂಟ್ಸ್ ಹ್ಯಾವ್ ಬಿನ್ ಟೇಕನ್ ಆ್ಯಸ್ ಇಟ್ ಈಸ್. ಆಲ್ ರೈಟ್, ಓಕೆ. ಇಲ್ಲಿ ಕೂಡ ಕೆಲವೆಲ್ಲ ನೆನ್ಪಿಡುವಂಥ ಪಾಯಿಂಟ್ಸ್ಗಳು ನೀವು ನೋಡಬೇಕು. ಲೆಟ್ ಅಸ್ ಸಿ ವಾಟ್ ದ ಪಾಯಿಂಟ್ಸ್ ಆರ್. ಏನೆಲ್ಲ ಇಲ್ಲಿ ನೆನ್ಪಿಟ್ಕೋಬೇಕು ನೋಡಿ. ಅರ್ಲಿಯರ್ ಕ್ಲಾಸಿಫಿಕೇಷನ್ ಸಿಸ್ಟಮಲ್ಲಿ ಬ್ಯಾಕ್ಟೀರಿಯಾ, ಬ್ಲೂ ಗ್ರೀನ್ ಆಲ್ಗೆ, ಫಂಗೈ, ಮಾಸಸ್, ಫರ್ನ್ಸ್, ಜಿಮ್ನೋಸ್ಪರ್ಮ್, ಏಂಜಿಯೋಸ್ಪರ್ಮ್ಸ್ ಎಲ್ಲನೂ ಪ್ಲಾಂಟ್ ಅಂಡರಲ್ಲೇ ಇತ್ತು. ಸೊ ಹೇಗೆ ಕ್ವೆಶನ್ಸನ್ನು ಕೇಳ್ತಾರೆ? ದೇ ಕ್ಯಾನ್ ಆಸ್ಕ್ ಯು ಕ್ವೆಶನ್ಸ್ ಇನ್ ವಿಚ್ ವೇ? ದೇ ಕ್ಯಾನ್ ಆಸ್ಕ್ ಯು ಕ್ವೆಶನ್ಸ್ ಇನ್ ದಿಸ್ ವೇ. ಪ್ಲಾಂಟೆ ಅಂಡರಲ್ಲಿ ಯಾವುದೆಲ್ಲ ಗ್ರೂಪ್ ಇನ್ಕ್ಲೂಡ್ ಆಗಿತ್ತು ಅಂತ ಕೇಳ್ಬೋದು. ಸೊ ಏನೆಲ್ಲ ಇದೆ? ಬ್ಯಾಕ್ಟೀರಿಯಾ ಇದೆ, ಬ್ಲೂ ಗ್ರೀನ್ ಆಲ್ಗೆ ಇದೆ ವಿಚ್ ಇಸ್ ನಥಿಂಗ್ ಬಟ್ ಅ ಬ್ಯಾಕ್ಟೀರಿಯಾ, ಅಗೇನ್ ಸೈನೋಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಫಂಗೈ ಇದೆ, ಮಾಸಸ್ ಕಮ್ಸ್ ಅಂಡರ್ ಬ್ರಯೋಫೈಟ್ಸ್, ಫರ್ನ್ಸ್ ಅಂತ ಇದೆ, ಜಿಮ್ನೋಸ್ಪರ್ಮ್ಸ್ ಹೇಗೂ ಪ್ಲಾಂಟೇ ಬರೋದು ಅಂಡರ್ ಬರೋದು, ಆ್ಯಂಡ್ 7ನೇದು ಏಂಜಿಯೋಸ್ಪರ್ಮ್ಸ್. ಸೊ ಪ್ಲಾಂಟಿದು ಅದರ ಗ್ರೂಪ್ಸನ್ನು ಬಿಟ್ಟು ಕೂಡ ಫಂಗೈ ಕೂಡ ಪ್ಲಾಂಟ್ ಅಂಡರಲ್ಲೇ ಇತ್ತು. ಬ್ಲೂ ಗ್ರೀನ್ ಆಲ್ಗೆ ವಿಚ್ ಇಸ್ ಸೈನೋಬ್ಯಾಕ್ಟೀರಿಯಾ ವಾಸ್ ಆಲ್ಸೋ ಅಂಡರ್ ಪ್ಲಾಂಟ್. ಬ್ಯಾಕ್ಟೀರಿಯಾವನ್ನು ಕೂಡ ಪ್ಲಾಂಟ್ ಅಂಡರಲ್ಲಿ ಹಾಕಿದ್ರು. ಎಷ್ಟು ಅದರಲ್ಲಿ ತುಂಬ ಎರರ್ಸ್ ಇತ್ತು. ಓಕೆ, ದಿಸ್ ವಾಸ್ ನಾಟ್ ದ ಕರೆಕ್ಟ್ ವೇ. ಯಾಕಂದರೆ ಬ್ಯಾಕ್ಟೀರಿಯಾ ಇಸ್ ಅ ಪ್ರೋಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್, ಅದರದ್ದು ಸೆಲ್ ಸ್ಟ್ರಕ್ಚರೇ ಬೇರೆ ಆಗಿದೆ. ಅದನ್ನು ಯೂಕ್ಯಾರಿಯೋಟಿಕ್ ಪ್ಲಾಂಟೇ ಜೊತೆ ಹಾಕೋದು is not the right way to classify ಅಲ್ವಾ. ಹ್ಯಾವಿಂಗ್ ಸೆಡ್ ದ್ಯಾಟ್ ಅವರು ಆವಾಗಿನ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ ಪ್ರಕಾರ ಡಿಸ್ಟಿಂಕ್ಷನನ್ನು ಮಾಡಿರೋ ಅಂಥದ್ದು. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫಿಗೆ ಬರೋಣ.
ದ ಕ್ಯಾರೆಕ್ಟರ್ ದ್ಯಾಟ್ ಯುನಿಫೈಡ್ ದಿಸ್ ಹೋಲ್ ಕಿಂಗ್ಡಮ್. ಯಾತಕ್ಕೆ ಎಲ್ಲವನ್ನ ಪ್ಲಾಂಟ್ ಅಂಡರಲ್ಲಿ ಹಾಕಿದ್ದಾರೆ? ವೈ ಡಿಡ್ ದೆ ಪುಟ್ ಇಟ್ ಅಂಡರ್ ಪ್ಲಾಂಟ್? ಏನು ಅಬ್ಸರ್ವ್ ಮಾಡಿರ್ಬೋದು ದಟ್ ದೇ ಸೆಡ್ ದಟ್ ಇದೆಲ್ಲ ಪ್ಲಾಂಟೇ ಅಂಡರ್ ಹೋಗಲಿ ಅಂತ. ಇದನ್ನು ಯುನಿಫೈ ಮಾಡಿರೋ ಅಂಥದ್ದು ಏನು? ದ್ಯಾಟ್ ಆಲ್ ದೀಸ್ ಆರ್ಗ್ಯಾನಿಸಮ್ಸ್, ನಾವು 7 ನಂಬರ್ ಹಾಕಿದ್ದೀವಲ್ವ, ಇದ್ರ ಎಲ್ಲದಕ್ಕೂ ಸೆಲ್ ವಾಲ್ ಇದೆ. ಬ್ಯಾಕ್ಟೀರಿಯಾದಕ್ಕಿದೆ, ಸೈನೋಬ್ಯಾಕ್ಟೀರಿಯಾ ಆ್ಯಂಡ್ ಆಲ್ ಆಫ್ ದೀಸ್ ಹ್ಯಾವ್ ಸೆಲ್ ವಾಲ್. ಅದಕ್ಕೋಸ್ಕರ ಅದನ್ನು ತೆಗೆದು ಕಲೆಕ್ಟಿವ್ ಆಗಿ ಪ್ಲಾಂಟೇ ಅಂಡರಲ್ಲಿ ಹಾಕಿರೋ ಅಂಥದ್ದು. ಓಕೆ, ಆದರೆ ಬೇರೆ ಎಲ್ಲ ಡಿಫ್ರೆನ್ಸನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ. ಏನೆಲ್ಲ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ ನೋಡೋಣ. ದೇ ಪ್ಲೇಸ್ಡ್ ಟುಗೆದರ್ ದ ಪ್ರೊಕ್ಯಾರಿಯೋಟಿಕ್ ಬ್ಯಾಕ್ಟೀರಿಯಾ and blue-green algae with other groups which were eukaryotic. ಇದು ಪ್ರಾಬ್ಲಮ್ ಆಗಿರೋದು. ಬೇರೆ ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ ಜೊತೆ ಲೈಕ್ ಐ ಟೋಲ್ಡ್ ಯು ಪ್ರೊಕ್ಯಾರಿಯೋಟಿಕ್ ಸೆಲ್ಸನ್ನು ಹಾಕಿದ್ದಾರೆ. ಯುನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ ಜೊತೆ ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸನ್ನು ಕೂಡ ಹಾಕಿದ್ರು. ಓಕೆ, ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಕ್ಲೆಮೈಡೋಮೊನಾಸ್ ಆ್ಯಂಡ್ ಸ್ಪೈರೋಗೈರಾ ವರ್ ಪ್ಲೇಸ್ಡ್ ಟುಗೆದರ್ ಅಂಡರ್ algae. The classification did not differentiate between the heterotrophic group and the autotrophic green plants. ನೋಡಿ, ಫಂಗೈಯನ್ನು ಪ್ಲಾಂಟೇ ಜೊತೆ ಹಾಕಿದ್ದಾರೆ, ಆದರೆ ಫಂಗೈ ಫೋಟೋಸಿಂಥಸಿಸ್ ತೋರಿಸುತ್ತಾ? ಇಲ್ವಲ್ಲ. ಇಟ್ ಇಸ್ ನಾಟ್ ಅ ಗ್ರೀನ್ ಕಲರ್ಡ್ ಆರ್ಗ್ಯಾನಿಸಮ್ ಅಲ್ವಾ, ಅದ್ರ ಹತ್ರ ಕ್ಲೋರೋಫಿಲ್ ಇಲ್ಲ. ಸೊ ಇಟ್ ಡಸಂಟ್ ಶೋ ಫೋಟೋಸಿಂಥಸಿಸ್ ಎಟ್ ಆಲ್. ಸೊ ನೀವು ಹೆಟ್ರೋಟ್ರೋಫಿಕ್ ಆರ್ಗ್ಯಾನಿಸಮ್ ವಿಚ್ ಇಸ್ ಫಂಗೈ ಅದನ್ನು ತೆಗೆದು ಪ್ಲಾಂಟೇ ಜೊತೆ ಹಾಕಿದ್ದೀರಾ. ದ್ಯಾಟ್ ಈಸ್ ಅ ಕನ್ಸರ್ನ್ ಅಥವಾ ಅ ಪ್ರಾಬ್ಲಮ್. ಆ್ಯಂಡ್ ಅವರ ಓಕೆ ಎಲ್ಲದಕ್ಕೂ ಸೆಲ್ ವಾಲ್ ಇದೆ, ಅದಕ್ಕೆ ಪ್ಲಾಂಟೇ ಅಂಡರಲ್ಲಿ ಹಾಕಿದೆ ಅಂತ ಹೇಳಿದ್ರು. ಆದರೆ ನೀವು ಸೆಲ್ ವಾಲನ್ನು ಸ್ಟಡಿ ಮಾಡಿದ್ರೆ ದ ಸೆಲ್ ವಾಲ್ ಆಫ್ ಬ್ಯಾಕ್ಟೀರಿಯಾ ಇಸ್ ಫಂಡಮೆಂಟಲಿ ಡಿಫ್ರೆಂಟ್ ಫ್ರಾಮ್ ದ ಸೆಲ್ ವಾಲ್ ಆಫ್ ಫಂಗೈ ಆ್ಯಂಡ್ ಇಟ್ ಈಸ್ ಫರ್ದರ್ ಡಿಫ್ರೆಂಟ್ ಫ್ರಾಮ್ ದ ಸೆಲ್ ವಾಲ್ ಆಫ್ ಪ್ಲಾಂಟ್ಸ್. ಸೊ ಸೆಲ್ ವಾಲಲ್ಲಿ ಕೂಡ ತುಂಬ ಡಿಫ್ರೆನ್ಸಸ್ ಇತ್ತು, ಅದರ ಕಾಂಪೋಸಿಷನಲ್ಲಿ ಡಿಫ್ರೆನ್ಸಸ್ ಇತ್ತು. ಲೈಕ್ ಫಂಗೈ ಹ್ಯಾಡ್ ಕೈಟಿನ್ ಇನ್ ದೇರ್ ವಾಲ್ಸ್ ವೈಲ್ ಗ್ರೀನ್ ಪ್ಲಾಂಟ್ಸ್ ಹ್ಯಾಡ್ ಸೆಲ್ಯುಲೋಸಿಕ್ ಸೆಲ್ ವಾಲ್. ಆದರೂ ಕೂಡ ಎಲ್ಲದನ್ನು ಒಟ್ಟಿಗೆ ಹಾಕಿದ್ರು. Now, as per Whitaker's classification, Chlamydomonas and Spirogyra ಏನಿದೆ ಇದನ್ನು ಕರೆಂಟ್ಲಿ ದೇ ಆರ್ ರಿಮೂವ್ಡ್ ಆ್ಯಂಡ್ ಪುಟ್ ಅಂಡರ್ ಕಿಂಗ್ಡಮ್ ಪ್ರೊಟೆಸ್ಟಾ. ಇದನ್ನು ಕರೆಂಟ್ಲಿ ಕಿಂಗ್ಡಮ್ ಪ್ರೊಟೆಸ್ಟಾ ಅಂಡರಲ್ಲಿ ಹಾಕಿದ್ದಾರೆ. ಬಿಕಾಸ್ ಪುಟ್ಟಿಂಗ್ ಇಟ್ ಅಂಡರ್ ಕಿಂಗ್ಡಮ್ ಪ್ಲಾಂಟೇ ವಾಸ್ ನಾಟ್ ಅ ವೈಸ್ ಥಾಟ್. ಅದಕ್ಕೋಸ್ಕರ ಅದನ್ನು ತೆಗೆದು ಅದರದ್ದು ಸ್ಟಡಿ ಮಾಡಿ ನಾವು ಕರೆಂಟ್ಲಿ ಇಟ್ ಈಸ್ ಅಂಡರ್ ಕಿಂಗ್ಡಮ್ ಪ್ರೊಟೆಸ್ಟಾ. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು, ಇದನ್ನು ನೋಟ್ ಮಾಡ್ಕೊಳ್ಳಿ. ಆ್ಯಸ್ ಪರ್ ವಿಟೇಕರ್ಸ್ ಕ್ಲಾಸಿಫಿಕೇಶನ್ ಕ್ಲೆಮೈಡೋಮೊನಾಸ್, ಕ್ಲೋರೆಲ್ಲಾ ಆ್ಯಂಡ್ ಸ್ಪೈರೋಗೈರಾವನ್ನು ಎಕ್ಸ್ಕ್ಲೂಡ್ ಮಾಡಬಹುದು. ಕ್ಲಮೈಡೋಮೊನಾಸ್ ಆ್ಯಂಡ್ ಕ್ಲೋರೆಲ್ಲಾ ಆರ್ ಪ್ರೆಸೆಂಟ್ ಅಂಡರ್ ವಿಚ್ ಗ್ರೂಪ್ ಅಂತ ಕೇಳಿದ್ರೆ ಅಥವಾ ವಿಚ್ ಕಿಂಗ್ಡಮ್ ಅಂತ ಕೇಳಿದ್ರೆ ಕಿಂಗ್ಡಮ್ ಪ್ರೊಟೆಸ್ಟಾ ಅಂತ ನೆನ್ಪಿಟ್ಕೊಳ್ಳಿ. ಓಕೆನಾ? ಲೈಕ್ ಐ ಟೋಲ್ಡ್ ಯು, ಕಿಂಗ್ಡಮ್ ಪ್ರೊಟೆಸ್ಟಾ ಹ್ಯಾಸ್ ಬ್ರಾಟ್ ಟುಗೆದರ್ ಕ್ಲೆಮೈಡೋಮೊನಾಸ್ ಆ್ಯಂಡ್ ಕ್ಲೋರೆಲ್ಲಾ ಅರ್ಲಿಯರ್ ಪ್ಲೇಸ್ಡ್ ಇನ್ algae within plants, both having cell wall, with paramecium and amoeba which were earlier placed in animal kingdom because of lack of cell wall. So ಏನು ಅರ್ಥ ಮಾಡಿಸ್ತಾ ಇದ್ದಾರೆ? ದ್ಯಾಟ್ ಅರ್ಲಿಯರ್ ಕ್ಲಾಸಿಫಿಕೇಶನ್ ಹ್ಯಾಡ್ ಸಮ್ ಫ್ಲಾಸ್ ಇನ್ ಇಟ್, ಸ್ವಲ್ಪ ಎರರ್ಸ್ ಇತ್ತು ಅದರಲ್ಲಿ ಅಲ್ವಾ ಅರ್ಲಿಯರ್ ಕ್ಲಾಸಿಫಿಕೇಶನ್. ಅದಕ್ಕೋಸ್ಕರ ಕ್ಲೆಮೈಡೋಮೊನಾಸ್ ಕ್ಲೋರೆಲ್ಲಾವನ್ನು ಪ್ಲಾಂಟ್ ಅಂಡರಿಗೆ ಹಾಕಿ ಅಮೀಬಾ ಆ್ಯಂಡ್ ಪ್ಯಾರಮೇಷಿಯಮನ್ನು ಆನಿಮೇಲಿಯಾದ ಅಂಡರ್ ಇಟ್ಟಿದ್ರು. ಬಿಕಾಸ್ ಪ್ಯಾರಮೇಷಿಯಮ್ ಆ್ಯಂಡ್ ಅಮೀಬಾ ಡು ನಾಟ್ ಹ್ಯಾವ್ ಸೆಲ್ ವಾಲ್, ವೆರಾಸ್ Chlamydomonas and chlorella have cell wall ಅಂತ. ಬಟ್ ದ ಕರೆಂಟ್ ಕ್ಲಾಸಿಫಿಕೇಶನ್ ಇಸ್ ಮಚ್ ಮೋರ್ ಸೈಂಟಿಫಿಕ್. ಅದಕ್ಕೋಸ್ಕರ ಈ 4 ಎಕ್ಸಾಂಪಲನ್ನು ಒಟ್ಟಿಗೆ ಕಿಂಗ್ಡಮ್ ಪ್ರೊಟೆಸ್ಟಾ ಅಂಡರಲ್ಲಿ ತಗೊಂಡ್ಬಂದಿದ್ದಾರೆ. ಓಕೆನಾ? ರೈಟ್. ಸೊ ದಿಸ್ ಇಸ್ ದಿ ಇಂಟ್ರೊಡಕ್ಷನ್. ಸೊ ನಾವು ವಿ ಎಂಟರ್ ಇನ್ ಟು ಕಿಂಗ್ಡಮ್ ಮೊನೆರಾ. ಕಿಂಗ್ಡಮ್ ಮೊನೆರಾ ಬಗ್ಗೆ ಮಾತಾಡೋಣ. ಆ್ಯಂಡ್ ಲೆಟ್ ಅಸ್ ಟೇಕ್ ಡೌನ್ ಸಮ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಒಂದೇದು ನೀವು ಏನು ನೆನ್ಪಿಟ್ಕೋಬೇಕು, ಆಲ್ ಬ್ಯಾಕ್ಟೀರಿಯಾ ಕಮ್ ಅಂಡರ್ ಕಿಂಗ್ಡಮ್ ಮೊನೆರಾ. ಅದನ್ನು ನೆನ್ಪಿಟ್ಕೊಳ್ಳಿ. ಆಲ್ ಬ್ಯಾಕ್ಟೀರಿಯಾ. ಓಕೆ, ಅಥವಾ ಹೀಗೂ ಬರಿಬಹುದು, ಆಲ್ ಪ್ರೊಕ್ಯಾರಿಯೋಟ್ಸ್. ಆಲ್ ಪ್ರೊಕ್ಯಾರಿಯೋಟ್ಸ್ ಕಮ್ ಅಂಡರ್ ಕಿಂಗ್ಡಮ್ ಮೊನೆರಾ ಅಂತ ಹೀಗೂ ನೆನ್ಪಿಟ್ಕೊಳ್ಬಹುದು. ಓಕೆ, ಕಿಂಗ್ಡಮ್ ಮೊನೆರಾದಲ್ಲಿ
ವಾಟ್ ಆರ್ ದ ಸ್ಪೆಷಾಲಿಟಿ ಅಥವಾ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಏನು ಅಂತ ನೋಡೋಣ. ಲೆಟ್ ಅಸ್ ಲುಕ್ ಎಟ್ ದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್. ಒಂದು ಆಲ್ರೆಡಿ ಬರೆದಿದ್ದೀನಿ ಆ್ಯಂಡ್ ಐ ಆಮ್ ರಿಪೀಟಿಂಗ್ ಇಟ್, ದ್ಯಾಟ್ ದ ಸೆಲ್ಸ್ ಅಥವಾ ದ ಆರ್ಗ್ಯಾನಿಸಮ್ಸ್ ಆರ್ ಪ್ರೊಕ್ಯಾರಿಯೋಟಿಕ್. ಯಾವುದೇ ಎಕ್ಸಾಂಪಲ್ ಈಸ್ ನೆವರ್ ಯುಕ್ಯಾರಿಯೋಟಿಕ್. ಯುಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ ಅಂತೂ ಮೊನೆರಾ ಅಂಡರಲ್ಲಿ ಬರೋದೇ ಇಲ್ಲ. ಇಟ್ ಈಸ್ ಆಲ್ವೇಸ್ ಪ್ರೊಕ್ಯಾರಿಯೋಟಿಕ್ organism. Okay, most of them have cell wall. Most of them have cell wall. Cell wall ಇದು ಮೆಟೀರಿಯಲ್ ಏನು ಮೆಟೀರಿಯಲ್ ಆಗಿದೆ, and it is most likely to be ಪೆಪ್ಟಿಡೋಗ್ಲೈಕನ್ ಅನ್ನೋ ಒಂದು ಕೆಮಿಕಲ್. ಪೆಪ್ಟಿಡೋಗ್ಲೈಕನ್ ಅಂತ ಹೇಳಿದ್ರೆ ಏನು? ಕಾರ್ಬೋಹೈಡ್ರೇಟ್ ಚೈನ್ಸ್ ಕ್ರಾಸ್ ಲಿಂಕ್ಡ್ ಬೈ ಅಮೈನೋ ಆ್ಯಸಿಡ್ ಅಂತ ಹೇಳ್ತೀವಿ. ಇದಕ್ಕೆ ಇನ್ನೊಂದು ಕಾಮನ್ ಹೆಸರು ಕೂಡ ಇದೆ, ಇದನ್ನು ಮ್ಯೂರಿನ್ ಅಂತ ಕರಿತೀವಿ. ಸೊ ವಾಟ್ ಯು ಮೀನ್ ಬೈ ಪೆಪ್ಟಿಡೋಗ್ಲೈಕನ್? ಗ್ಲೈಕನ್ ಅಂತ ಹೇಳಿದರೆ ಏನು? ಕಾರ್ಬೋಹೈಡ್ರೇಟ್ಸ್. ನಾನು ಇವಾಗ ಇದನ್ನು ಡ್ರಾ ಮಾಡೋದಾದರೆ ನೋಡಿ, ಹೀಗೆ ಶೀಟ್ ಇರುತ್ತೆ ಕಾರ್ಬೋಹೈಡ್ರೇಟ್, ಇದು ಉದ್ದ ಚೈನ್ಸ್ ಇರುತ್ತೆ. ಆ್ಯಂಡ್ ಈ ಚೈನ್ಸ್ ಇದೆ ಅಲ್ವಾ, ದೇ ಆರ್ ಹೆಲ್ಡ್ ಟುಗೆದರ್ ಬೈ ಶಾರ್ಟ್ ಪೆಪ್ಟೈಡ್ಸ್. ಕ್ರಾಸ್ ಲಿಂಕ್ ಆಗಿರುತ್ತೆ. ಈ ಪೆಪ್ಟೈಡ್ ಹತ್ರ 4 ಅಮೈನೋ ಆ್ಯಸಿಡ್ ಇರೋವಂಥದ್ದು. ಓಕೆ, ಸೊ ದ ಗ್ರೀನ್ ಕಲರ್ ಸ್ಟ್ರಕ್ಚರ್ ಇಸ್ ಅಮೈನೋ ಆ್ಯಸಿಡ್, 4 ಅಮೈನೋ ಆ್ಯಸಿಡ್ ಫಾರ್ಮಿಂಗ್ 1 ಚೈನ್, ಆ್ಯಂಡ್ ಅ ವೈಟ್ ಕಲರ್ ಲೈನ್ ಏನಿದೆ ಅದು ಕಾರ್ಬೋಹೈಡ್ರೇಟ್. ಸೊ ಪೆಪ್ಟಿಡೋಗ್ಲೈಕನ್. ಗ್ಲೈಕನ್ ಅಂದರೆ ಕಾರ್ಬೋಹೈಡ್ರೇಟ್ ಚೈನ್ಸ್ ಹೆಲ್ಡ್ ಟುಗೆದರ್ ಬೈ ದ ಪೆಪ್ಟೈಡ್ಸ್, ಕ್ರಾಸ್ ಲಿಂಕ್ಡ್ ಟುಗೆದರ್ ಬೈ ದ ಪೆಪ್ಟೈಡ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಬೇಸಿಕ್ಲಿ ದ ಸೆಲ್ ವಾಲ್ ಮೆಟೀರಿಯಲ್. ನಿಮ್ಗೆ ಇವಾಗ ಒಂದು ಕ್ವೆಶನ್ ಬರ್ಬೋದು, ಎಲ್ಲ ಬ್ಯಾಕ್ಟೀರಿಯಾದಲ್ಲೂ ಸೆಲ್ ವಾಲ್ ಇದೆಯಾ? ಸೊ ದ ಆನ್ಸರ್ ಇಸ್ ನೋ, ನಾಟ್ ನೆಸೆಸರಿ. ಎಕ್ಸೆಪ್ಷನ್ ಇದೆ. ಆ ಎಕ್ಸೆಪ್ಷನ್ ಬಂದ್ಬಿಟ್ಟು mycoplasma. Mycoplasma does not show any cell wall at all. ಯಾವುದೇ ಥರದ್ದು ಸೆಲ್ ವಾಲನ್ನು ತೋರಿಸಲ್ಲ, ದೋ ಇಟ್ ಕಮ್ಸ್ ಅಂಡರ್ ಕಿಂಗ್ಡಮ್ ಮೊನೆರಾ. ಹಾಗಾದರೆ ಯಾಕೆ ಅದನ್ನು ಕಿಂಗ್ಡಮ್ ಮೊನೆರಾದಲ್ಲಿ ಇಟ್ಟಿದ್ದೀವಿ? ಬಿಕಾಸ್ ಸೆಲ್ ವಾಲ್ ಬಿಟ್ಟರೆ ಬೇರೆ ಎಲ್ಲ ಫೀಚರ್ಸ್ ಬ್ಯಾಕ್ಟೀರಿಯಾಕ್ಕೆ ರಿಲೇಟ್ ಆಗುತ್ತೆ, ಅದಕ್ಕೋಸ್ಕರ. ಬರೀ ಸೆಲ್ ವಾಲಿಗೋಸ್ಕರ ಒಂದನ್ನು ನಾವು ಮೈಕೋಪ್ಲಾಸ್ಮನ ಎಕ್ಸ್ಕ್ಲೂಡ್ ಮಾಡೋಕ್ಕಾಗಲ್ಲ. ದ್ಯಾಟ್ಸ್ ವೈ. ಓಕೆ, ಎಸ್. ನೆಕ್ಸ್ಟ್ ನೀವೇನು ನೆನ್ಪಿಟ್ಕೊಳ್ಬೇಕು? ದ ಸೆಲ್ ಇಸ್ ಪ್ರೊಕ್ಯಾರಿಯೋಟಿಕ್ ಇನ್ ನೇಚರ್. ಸೊ ಇದ್ರ ಹತ್ರ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಇಲ್ಲ, ವೆಲ್ defined nucleus is absent. What else? ಇದರ ಹತ್ರ 70S ಟೈಪ್ ಇದು ರೈಬೋಸೋಮ್ಸ್ ಇರುತ್ತೆ. ಮ್ಯಾಮ್ ವಾಟ್ ಡು ಯು ಮೀನ್ ಬೈ 70S ಟೈಪ್ ಆಫ್ ರೈಬೋಸೋಮ್? 70S ಟೈಪ್ ಆಫ್ ರೈಬೋಸೋಮ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಟೈಪ್ ಆಫ್ ಪ್ರೊಕ್ಯಾರಿಯೋಟಿಕ್ ರೈಬೋಸೋಮ್. ಅದರದ್ದು ಸೈಜ್ ಯೂಕ್ಯಾರಿಯೋಟಿಕ್ ರೈಬೋಸೋಮ್ಗಿಂತ ಸ್ವಲ್ಪ ಚಿಕ್ಕದಾಗಿರುತ್ತೆ. ದಟ್ಸ್ ವೈ. ಓಕೆ, ಕರೆಕ್ಟಾಗಿ ಎಕ್ಸ್ಪ್ಲನೇಷನ್ ಕೊಡಬೇಕಾ? ಸೆಲ್ ಚಾಪ್ಟ್ರಲ್ಲಿ ಇದನ್ನು ಓದ್ತೀವಿ ನಾವು, ಆವಾಗ ಹೇಳ್ತೀನಿ. ಇನ್ನೊಂದು ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನೆಲ್ಸ್ ಅನ್ನೋದು ಆಬ್ಸೆಂಟ್ ಆಗಿದೆ. ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನೆಲ್ಸ್ ಆರ್ ಆಬ್ಸೆಂಟ್ ಅಂತ ಹೇಳ್ತೀವಿ. ಓಕೆ, ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಅಂದರೆ ಏನು ಮ್ಯಾಮ್? ಕ್ಲೋರೋಪ್ಲಾಸ್ಟ್ ಅಥವಾ ಪ್ಲಾಸ್ಟಿಡ್ಸ್ ಇನ್ ಜನರಲ್ ಇಲ್ಲ, ಮೈಟೊಕಾಂಡ್ರಿಯಾ ಇಲ್ಲ, ಲೈಸೋಸೋಮ್ ಇಲ್ಲ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕಾಣಿಸಲ್ಲ, ಗಾಲ್ಗಿ ಬಾಡೀಸ್ ಇಲ್ಲ. ದ್ಯಾಟ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್ ಅಥವಾ ಸೆಂಟೆನ್ಸ್ ದಟ್ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಆರ್ ಆಬ್ಸೆಂಟ್ ಅಂತ. ಓಕೆ, ಇದು ಒಂದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಯಿತು. ಇನ್ನೊಂದು ಇಫ್ ಮೊಟೈಲ್ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾ ಮೊಟಿಲಿಟಿಯನ್ನು ತೋರಿಸ್ತಾ ಇದೆಯಾ ಅಥವಾ ಮೂವ್ಮೆಂಟನ್ನು ತೋರಿಸ್ತಾ ಇದೆಯಾ? ಅದ್ರ ಹತ್ರ ಯಾವುದಾದ್ರೂ ಲೋಕೋಮೋಟ್ರಿ ಸ್ಟ್ರಕ್ಚರ್ ಇರಬಹುದು. ದೆನ್ ಶೋಸ್ ಫ್ಲಾಜೆಲ್ಲ. ಮೂವ್ಮೆಂಟಿಗೋಸ್ಕರ ತೋರಿಸುವಂಥ ಸ್ಟ್ರಕ್ಚರ್ ಇದು ಹೆಸರು ಫ್ಲಾಜೆಲ್ಲ. ಫ್ಲಾಜೆಲ್ಲ ಇಸ್ ಪ್ಲ್ಯೂರಲ್, ಫ್ಲಾಜೆಲ್ಲಮ್ ಅನ್ನೋದು ಸಿಂಗ್ಯುಲರ್ ಆಗಿರುತ್ತೆ. ಆದರೆ ನೆನ್ಪಿಟ್ಕೊಳ್ಳಿ, ಕಿಂಗ್ಡಮ್ ಮೊನೆರಾದಲ್ಲಿ ಯು ವಿಲ್ ನೆವರ್ ಎವರ್ ಫೈಂಡ್ ಸೀಲಿಯಾ. ಸೀಲಿಯಾ ಅನ್ನೋದು ಯೂಕ್ಯಾರಿಯೋಟಿಕ್ ಸ್ಟ್ರಕ್ಚರ್. ನಿಮಗೆ ಬ್ಯಾಕ್ಟೀರಿಯಾದಲ್ಲಿ ಸೀಲಿಯಾ ಇದೆಯಾ? ಇಲ್ಲವೇ ಇಲ್ಲ, ನೆವರ್ ಎವರ್.
ಯು ವಿಲ್ ನೆವರ್ ಫೈಂಡ್ ಸೀಲಿಯಾ ಇನ್ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್. ಇದನ್ನು ನೆನ್ಪಿಟ್ಕೊಳ್ಳಿ. ಫ್ಲಾಜೆಲ್ಲ ಇದೆ ಸರಿ, ಫ್ಲಾಜೆಲ್ಲ ಯೂಕ್ಯಾರಿಯೋಟ್ಸಲ್ಲೂ ಇದೆ, ಆದರೆ ದ ಸ್ಟ್ರಕ್ಚರ್ ಆಫ್ ದ ಫ್ಲಾಜೆಲ್ಲ ಇನ್ ಯೂಕ್ಯಾರಿಯೋಟ್ಸ್ ಇಟ್ಸ್ ಡಿಫ್ರೆಂಟ್ ಫ್ರಮ್ ದ ಸ್ಟ್ರಕ್ಚರ್ ಆಫ್ ಪ್ರೊಕ್ಯಾರಿಯೋಟಿಕ್ ಫ್ಲಾಜೆಲ್ಲ. ಈ ಫ್ಲಾಜೆಲ್ಲ ಇದೆಯಲ್ವಾ ಪ್ರೊಕ್ಯಾರಿಯೋಟಿಕ್, ಇದರಲ್ಲಿ ಪ್ರೋಟೀನ್ ಇಸ್ ಫ್ಲಾಜೆಲೀನ್ ಅನ್ನೋ ಪ್ರೋಟೀನ್. ಹವೆವರ್ ನಮ್ಮ ಯೂಕ್ಯಾರಿಯೋಟಿಕ್ ಸೆಲ್ಸಲ್ಲಿ ಇರುವಂಥ ಪ್ರೋಟೀನ್ ಯಾವುದು ಇನ್ ಫ್ಲಾಜೆಲ್ಲ? ಟ್ಯೂಬ್ಯೂಲಿನ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆನೂ ಸೆಲ್ ಚಾಪ್ಟ್ರಲ್ಲಿ ಮಾತಾಡ್ತೀವಿ ನಾವು, ಅದಕ್ಕೋಸ್ಕರ ತುಂಬ ಡೆಪ್ತಲ್ಲಿ ಹೋಗ್ತಾ ಇಲ್ಲ. ಸೊ ಫ್ಲಾಜೆಲ್ಲ ಪ್ರೆಸೆಂಟ್ ಇದೆ ಇನ್ ಯೂಕ್ಯಾರಿಯೋಟಿಕ್, ಬಟ್ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ದ ಒನ್ ದಟ್ ಇಸ್ ಫೌಂಡ್ ಇನ್ ಪ್ರೊಕ್ಯಾರಿಯೋಟ್ಸ್. ಆ್ಯಂಡ್ ಇಲ್ಲಿ ಸಿಗುವಂಥ ಪ್ರೋಟೀನನ್ನು ಫ್ಲಾಜೆಲೀನ್ ಅಂತ ಕರಿತೀವಿ. ಓಕೆನಾ? ರೈಟ್. ದೆನ್ ವಾಟ್ ಎಲ್ಸ್? ಇಲ್ಲಿ ನಿಮಗೆ ಶೇಪ್ಸನ್ನು ನೋಡಬಹುದು. ಓಕೆ, ಶೇಪ್ಸ್ ಆಫ್ ಬ್ಯಾಕ್ಟೀರಿಯಾ ಯು ಕ್ಯಾನ್ ಸಿ ಹಿಯರ್ ಇನ್ ದಿಸ್ ಪರ್ಟಿಕ್ಯುಲರ್ ಡೈಗ್ರಾಮ್. ಇದ್ರ ಮೇಲೇನೂ 2 ಮಾರ್ಕ್ಸ್ ಕ್ವೆಶನ್ ಜನರಲ್ ಆಗಿ ಕೇಳ್ತಾರೆ, ಸೊ ಅದಕ್ಕೋಸ್ಕರ ಇದನ್ನು ಹಾಕಿರುವಂಥದ್ದು. ಸೊ ಯು ಕ್ಯಾನ್ ಸಿ ಇಫ್ ದ ಬ್ಯಾಕ್ಟೀರಿಯಲ್ ಸೆಲ್ಸ್ ಆರ್ ರೌಂಡ್ ಅಥವಾ ಸ್ಪೆರಿಕಲ್ ಆದರೆ ಇದಕ್ಕೆ ಕಾಕಸ್ ಇಸ್ ಸಿಂಗ್ಯುಲರ್ ಆ್ಯಂಡ್ ಕೊಕೈ ಇಸ್ ಪ್ಲೂರಲ್. ಓಕೆ, ಸೊ ಕಾಕಸ್, ಸ್ಟ್ರೆಪ್ಟೋಕಾಕಸ್, ಸ್ಟೆಫಿಲೋಕಾಕಸ್ ಅಂತ ಕೇಳಿರ್ತೀರ. ಅದೇನು ಹೇಳ್ತಾ ಇದೆ ಹೆಸರು ನಿಮಗೆ? ಅದ ಸೆಲ್ಸ್ ಆರ್ ಸ್ಪೆರಿಕಲ್ ಇನ್ ಶೇಪ್ ಅಂತ. ಅದಾದ ನಂತರ ರಾಡ್ ಶೇಪ್ ಬರೋ ಅಂಥದ್ದು ಬ್ಯಾಸಿಲಸ್. ನೋಡಿ, ರಾಡ್ ಶೇಪ್ ಬರೋ ಅಂಥದ್ದು ಬ್ಯಾಸಿಲಸ್ ಅಥವಾ ಬ್ಯಾಸಿಲೈ ಅಂತೀವಿ. ಬ್ಯಾಸಿಲಸ್ ಇಸ್ ರಾಡ್ ಶೇಪ್. ಲ್ಯಾಕ್ಟೋಬ್ಯಾಸಿಲಸ್ ಅಂತ ಕೇಳಿರ್ತೀರ. ಸೊ ದ ನೇಮ್ ಇಸ್ ಗಿವಿಂಗ್ ಯು ದ ಶೇಪ್ ಆಫ್ ದ ಬ್ಯಾಕ್ಟೀರಿಯಲ್ ಸೆಲ್. ಇನ್ನೊಂದು ಸ್ಪೈರಿಲ್ಲಾ ಅಂತ, ಸ್ಪೈರಿಲ್ಲಮ್ ಕ್ಯಾಟಗರಿಯಲ್ಲಿ ಬರುತ್ತೆ. ಸ್ಪೈರಲ್ ಆಗಿ ಫಿಲಮೆಂಟಸ್ ಆಗಿ ಇರುವಂಥದ್ದು ಸ್ಪೈರಿಲ್ಲಮ್. ರೋಡೋಸ್ಪೈರಿಲ್ಲಮ್, ಮಜೋಸ್ಪೈರಿಲ್ಲಮ್ ಅಂತ ಕೇಳಿರ್ತೀರ. ಸೊ ಬೇಸಿಕ್ಲಿ ದ ಸೆಲ್ಸ್ ಆರ್ ಇಲಾಂಗೇಟೆಡ್, ಫಿಲಮೆಂಟಸ್ ಟೈಪ್ ಅಂತ ಹೇಳ್ತೀವಿ. ಆ್ಯಂಡ್ ಲಾಸ್ಟ್ಲಿ ಕೊಮಾ ಶೇಪ್. ನೋಡಿ ಇಲ್ಲಿ ಕೊಮಾ ಶೇಪ್ ಆಗಿರುವಂಥದ್ದು ವಿಬ್ರಿಯೋ. ಕೊಮಾ ಶೇಪ್ ಆಗಿರುವಂಥದ್ದು ವಿಬ್ರಿಯೋ. ವಿಬ್ರಿಯೋ ಕಾಲೆರೆ ಅಂತ ಕೇಳಿರ್ತೀರ ನೀವು. ಒನ್ ವೆರಿ ಗುಡ್ ಎಕ್ಸಾಂಪಲ್ ಅಲ್ವಾ? ಸೊ ಬೇಸ್ಡ್ ಆನ್ ದ ಶೇಪ್ ಬ್ಯಾಕ್ಟೀರಿಯಾ ಕ್ಯಾನ್ ಬಿ ಡಿವೈಡೆಡ್ ಇಂಟು 4 ಗ್ರೂಪ್ಸ್: ಕೊಕೈ, ಬ್ಯಾಸಿಲೈ, ಸ್ಪೈರಿಲ್ಲಮ್ ಆ್ಯಂಡ್ ವಿಬ್ರಿಯೋ ಅಂತ. ದಿಸ್ ಇಸ್ ಆಲ್ಸೋ ಅ 2 ಮಾರ್ಕ್ ಕ್ವೆಶನ್. ಜನರಲ್ ಆಗಿ ಡಯಾಗ್ರಾಮನ್ನು ಕೇಳಲ್ಲ, ಹವೆವರ್ ನಿಮಗೆ ಕ್ಲಾಸಿಫೈ ಮಾಡಿ ಅಂತ ಕೇಳ್ಬೋದು. ವಾಟ್ ಆರ್ ದ 4 ಗ್ರೂಪ್ಸ್ ಬೇಸ್ಡ್ ಆನ್ ಶೇಪ್ ಅಂತ ಕೇಳಬಹುದು. ಓಕೆನಾ? ಸೊ ದೀಸ್ ಆರ್ ಸಮ್ ಆಫ್ ದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಿಂಗ್ಡಮ್ ಮೊನೆರಾ. ನಾವು ಇದರ ಕ್ಲಾಸಿಫಿಕೇಷನ್ ಬಗ್ಗೆ ಹೇಗೆ ಮಾತಾಡ್ಕೊಂಡು ಹೋಗ್ತೀವಿ, ಆಗ ಇನ್ನೂ ಸ್ವಲ್ಪ ಫೀಚರ್ಸ್ ನಿಮಗೆ ಕಲಿಯೋಕ್ಕೆ ಸಿಗ್ಬೋದು. ಮುಂದೆ ಹೋಗೋಣ. ಲೆಟ್ಸ್ ಟಾಕ್ ಅಬೌಟ್ ದ ನೆಕ್ಸ್ಟ್ ಆರ್ಕಿಬ್ಯಾಕ್ಟೀರಿಯಾ ಅಂತ. ಇದ್ರ ಮುಂಚೆ ವಾಟ್ ವಿ ವಿಲ್ ಡೂ, ವಿ ವಿಲ್ ಜಸ್ಟ್ ಅಂಡರ್ಸ್ಟ್ಯಾಂಡ್, ನಾವು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಹೌ ಮೊನೆರಾ ಇಸ್ ಕ್ಲಾಸಿಫೈಡ್ ಇಂಟು ಡಿಫ್ರೆಂಟ್ ಗ್ರೂಪ್ಸ್ ಅಂತ. ನೋಡಿ, ಕಾರ್ಲ್ ವೋಸ್ ಕೊಟ್ಟಿರೋಂಥ ಕ್ಲಾಸಿಫಿಕೇಷನ್ ಬಗ್ಗೆ ಕರೆಂಟ್ಲಿ ನಾವು ಮಾತಾಡ್ತಾ ಇಲ್ಲ. ಅವ್ರು ಕಾರ್ಲ್ ವೋಸ್ ಕೊಟ್ಟಿದ್ದಾರೆ ದಟ್ ಕಿಂಗ್ಡಮ್ ಆರ್ಕಿಬ್ಯಾಕ್ಟೀರಿಯಾ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಅಂತ. ಬಟ್ ನೀವು NCERTನ ಓದ್ಕೊಂಡು ಹೋದರೆ ಅವರು ಆರ್ಕಿಬ್ಯಾಕ್ಟೀರಿಯಾವನ್ನು ಅಟ್ಲೀಸ್ಟ್ ಫಾರ್ ನಾವು ಕಿಂಗ್ಡಮ್ ಮೊನೆರಾ ಅಂಡರೇ ಕೊಟ್ಟಿರೋದು. ಸೊ ಆ್ಯಸ್ ಪರ್ ವಾಟ್ ವಿ ಆರ್ ಸ್ಟಡಿಂಗ್, ಅದ್ರ ಪ್ರಕಾರ ಹೋಗೋದಾದರೆ ಅಂಡರ್ ದ ಹೆಡ್ಡಿಂಗ್ ಆಫ್ ಮೊನೆರಾ ಓನ್ಲಿ ನೀವು ಏನೆಲ್ಲ ಕಲಿತಾ ಇದ್ದೀರಾ? ನೀವು ಆರ್ಕಿಬ್ಯಾಕ್ಟೀರಿಯಾ ಅಂತ ಒಂದು ಗ್ರೂಪನ್ನು ಕಲಿತೀರಾ, ವಿಚ್ ಇಸ್ ಕರೆಂಟ್ಲಿ ಅ ಕಿಂಗ್ಡಮ್ ಇನ್ ಇಟ್ ಸೆಲ್ಫ್ ಬಿಕಾಸ್ ಆಫ್ ದ ಡಿಫ್ರೆನ್ಸ್ ಇನ್ ಸೆಲ್ ವಾಲ್ ಆ್ಯಂಡ್ ಸೆಲ್ ಮೆಂಬ್ರೇನ್ ಆ್ಯಂಡ್ ಬಿಹೇವಿಯರ್. ಆ್ಯಂಡ್ ಇದ್ರ ಜೊತೆ ನೀವು ಕಲಿತಾ ಇರೋವಂಥದ್ದು ಯೂಬ್ಯಾಕ್ಟೀರಿಯಾ. ಓಕೆ, ಯೂಬ್ಯಾಕ್ಟೀರಿಯಾ ಅಂತ ಹೇಳಿದ್ರೆ ಟ್ರೂ ಬ್ಯಾಕ್ಟೀರಿಯಾ. ಮೋಸ್ಟ್ ಆಫ್ ದ ಬ್ಯಾಕ್ಟೀರಿಯಾ ಕಮ್ ಅಂಡರ್ ಯೂಬ್ಯಾಕ್ಟೀರಿಯಾ ಕ್ಯಾಟಗರಿ. ಇದರಲ್ಲಿರುವಂಥ ಫೀಚರ್ಸ್ ನಾವು ಟ್ರೂ ಬ್ಯಾಕ್ಟೀರಿಯಾದಲ್ಲಿ ಇರುತ್ತೆ ಅಂತ ಹೇಳುವಂಥದ್ದು. ಯೂಬ್ಯಾಕ್ಟೀರಿಯಾದ ಅಂಡರ್ ನಿಮಗೆ ಸಯನೋಬ್ಯಾಕ್ಟೀರಿಯಾ ಅಂತ ಮೆನ್ಷನ್ ಮಾಡಿದ್ದಾರೆ. ಸಯನೋಬ್ಯಾಕ್ಟೀರಿಯಾ ಅಂತ ಮೆನ್ಷನ್ ಮಾಡಿದ್ದಾರೆ, ವೇರ್ ಯು ವಿಲ್ ಬಿ ಸ್ಟಡಿಂಗ್ ದ ಫೀಚರ್ಸ್ ಆಫ್ ಸಯನೋಬ್ಯಾಕ್ಟೀರಿಯಾ. ಇದಾದ ನಂತರ mycoplasma ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಗ್ರೂಪ್ಸನ್ನು ನಾವು ಅಂಡರ್ ಕಿಂಗ್ಡಮ್ ಮೊನೆರಾ ಕಲಿಬೇಕು. ಆರ್ಕಿಬ್ಯಾಕ್ಟೀರಿಯಾ, ಯೂಬ್ಯಾಕ್ಟೀರಿಯಾ ಫೀಚರ್ಸ್ ಆ್ಯಂಡ್ ಅದರ ಅಂಡರ್ ಬರುವಂಥ ಸೈನೋಬ್ಯಾಕ್ಟೀರಿಯಾವನ್ನು ನಾವು ಬ್ಲೂ, ಗ್ರೀನ್
ಆಲ್ಗೆ ಅಂತ ಕೂಡ ಕರಿತೀವಿ. ಆಲ್ಗೆ ಬಂದ ತಕ್ಷಣ ಅಯ್ಯೋ ಆಲ್ಗೆನ ಯಾಕೆ ಬ್ಯಾಕ್ಟೀರಿಯಾದ ಅಂಡರ್ ಹಾಕಿದ್ರು ಅಂತ ಅನ್ಕೋಬೇಡಿ. ಬ್ಲೂ ಗ್ರೀನ್ ಆಲ್ಗೆ ಇಸ್ ಅ ವೆರಿ ಓಲ್ಡ್ ಟರ್ಮಿನಾಲಜಿ. ಓಕೆ, ಅರ್ಲಿಯರ್ ಇದನ್ನು ಒಬ್ಸರ್ವ್ ಮಾಡಬೇಕಾದ್ರೆ ಕಲರ್ ಇದ್ರದ್ದು ಬ್ಲೂಯಿಶ್ ಗ್ರೀನ್ ಇತ್ತು. ಅದಕ್ಕೋಸ್ಕರ ಜನರಲ್ ಆಗಿ ಬ್ಲೂ ಗ್ರೀನ್ ಆಲ್ಗೆ ಅಂತ ಕೊಟ್ಟರು. ಬಟ್ ನಾವು ದಿಸ್ ಪರ್ಟಿಕ್ಯುಲರ್ ನೇಮ್ ಇಸ್ ವೆರಿ ಸಿಂಪಲ್ ಆ್ಯಂಡ್ ಇಟ್ ಹ್ಯಾಸ್ ಸ್ಟಕ್ ಅರೌಂಡ್. ಓಕೆ, ಇದು ಇನ್ನೂ ಯೂಸಲ್ಲಿದೆ. ದಟ್ಸ್ ವೈ ಬ್ಲೂ ಗ್ರೀನ್ ಆಲ್ಗೆ ಅಂತ ಹಾಕ್ತಾರೆ. ನಿಮ್ಮನ್ನು ಕನ್ಫ್ಯೂಸ್ ಮಾಡೋಕ್ಕೆ ಎಕ್ಸಾಮಿನೇಷನಲ್ಲಿ ಬ್ಲೂ ಗ್ರೀನ್ ಆಲ್ಗೆ ಹಾಕ್ತಾರೆ ಆ್ಯಂಡ್ ನೀವು ಎಕ್ಸಾಮ್ ಎಂಗ್ಸೈಟಿಯಲ್ಲಿ ಆಲ್ಗೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಅನ್ಕೊತೀರಾ. ಸೊ ನೆವರ್ ಫೊಗೆಟ್, ಸೈನೋಬ್ಯಾಕ್ಟೀರಿಯಾ ಯಾವಾಗಾದರೂ ನೀವು ಬರ್ಕೊತೀರಾ ಅಂತ ಹೇಳಿದ್ರೆ ಬ್ರ್ಯಾಕೆಟಲ್ಲಿ ಬೇಕಂದರೆ ಬ್ಲೂ ಗ್ರೀನ್ ಆಲ್ಗೆ ಅಂತ ಹಾಕೊಳ್ಳಿ. ಎಷ್ಟು ಸರಿ ಹಾಕೊತೀರಾ ಅಷ್ಟು ನೆನಪು ಉಳಿಯುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಸೈನೋಬ್ಯಾಕ್ಟೀರಿಯಾ ಬರೆದಿದ್ದೀನಿ ಆ್ಯಂಡ್ ಅದ್ರ ಕೆಳಗಡೆ ಬ್ಲೂ ಗ್ರೀನ್ ಆಲ್ಗೆ ಅಂತ ಕೂಡ ಹಾಕಿದ್ದೀನಿ ಇಲ್ಲಿ. ಆ್ಯಂಡ್ ದೆನ್ ವಿ ಕಮ್ ಟು ಮೈಕೋಪ್ಲಾಸ್ಮಾ, ದ ಓನ್ಲಿ ಗ್ರೂಪ್ ವಿಚ್ ಡಸ್ ನಾಟ್ ಹ್ಯಾವ್ ಸೆಲ್ ವಾಲ್. ಮಿಕ್ಕಿರುವಂಥ ಎಲ್ಲ ಗ್ರೂಪಿಗೂ ಸೆಲ್ ವಾಲ್ ಇದೆ. ಹವೆವರ್ ಆರ್ಕಿಬ್ಯಾಕ್ಟೀರಿಯಾ ಹ್ಯಾಸ್ ಎ ಲಿಟಲ್ ಡಿಫ್ರೆಂಟ್ ಕೈಂಡ್ ಆಫ್ ಎ ಸೆಲ್ ವಾಲ್. ಓಕೆ, ಸೊ ಇಲ್ಲಿ NCERT ನೋಡಿದ್ರೆ ನೀವು ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಎಂಟೈರ್ ಕಿಂಗ್ಡಮ್ ಮೊನೆರಾ. ಸೊ ನಾವು ಲೆಟ್ಸ್ ಟಾಕ್ ಅಬೌಟ್ ಆರ್ಕಿಬ್ಯಾಕ್ಟೀರಿಯಾ. ಆರ್ಕಿಬ್ಯಾಕ್ಟೀರಿಯಾ ಬಗ್ಗೆ ಮಾತಾಡೋಣ. ಆರ್ಕಿಬ್ಯಾಕ್ಟೀರಿಯಾ ಅಂತ ಹೇಳಿದ್ರೆ ಏನು? ದ ಮೋಸ್ಟ್ ಪ್ರಿಮಿಟಿವ್ ಟೈಪ್ ಆಫ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಪ್ರಿಮಿಟಿವ್ ಬ್ಯಾಕ್ಟೀರಿಯಾ ಇದನ್ನ ಆರ್ಕಿಬ್ಯಾಕ್ಟೀರಿಯಾ ಅಂತ ಕರೆಯುವಂಥದ್ದು. ಓಕೆ, ಯಾಕೆ ಪ್ರಿಮಿಟಿವ್ ಹೇಳ್ತೀವಿ? ಬಿಕಾಸ್ ದೇ ಹ್ಯಾವ್ ದಿಸ್ ಯುನೀಕ್ ಎಬಿಲಿಟಿ ಟು ಸರ್ವೈವ್ ಇನ್ ಎಕ್ಸ್ಟ್ರೀಮ್ ಕಂಡೀಷನ್ಸ್. ಟೆಂಪ್ರೇಚರ್ ಜಾಸ್ತಿ ಇದೆಯಾ, pH ತುಂಬ ಕಮ್ಮಿ ಇದೆಯಾ, ಸಾಲ್ಟ್ ಕಂಟೆಂಟ್ ತುಂಬ ಜಾಸ್ತಿ ಇದೆಯಾ, ಅಂಥ ಜಾಗದಲ್ಲಿ ಆರ್ಕಿಬ್ಯಾಕ್ಟೀರಿಯಾವನ್ನು ನೋಡ್ತೀರಾ ನೀವು. ಬಟ್ ವೈ? ಯಾಕೆ? ಮೀನ್ಸ್ ಇಟ್ ಹ್ಯಾಸ್ ಸಮ್ ಎಬಿಲಿಟಿ ಟು ಸರ್ವೈವ್ ಇನ್ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅಲ್ವಾ. ಏನು ಎಬಿಲಿಟಿ ಇರ್ಬೋದು? ನಾನು ಆಲ್ರೆಡಿ ಹೇಳಿದೆ, ಇದರ ಸೆಲ್ ವಾಲಲ್ಲಿ ಇರುವಂಥ ಮೆಟೀರಿಯಲ್ ಇಸ್ ವೆರಿ ಡಿಫ್ರೆಂಟ್ ಫ್ರಾಮ್ ದ ಮೆಟೀರಿಯಲ್ ಆಫ್ ಅ ನಾರ್ಮಲ್ ಅಥವಾ ಯೂಬ್ಯಾಕ್ಟೀರಿಯಲ್ ಸೆಲ್. ಇದ್ರ ಹತ್ರ ಇರೋವಂಥ ಸೆಲ್ ವಾಲ್ ಏನಿದೆ ಅದು ತುಂಬ ಟಫ್ ಆಗಿರೋವಂಥ ಸೆಲ್ ವಾಲ್ ಮೆಟೀರಿಯಲ್. ಓಕೆ, ಸೊ ಸೆಲ್ ವಾಲ್ ಹೀಗೆ ಹಾಕ್ತಾ ಇದ್ದೀನಿ. ಇದ್ರದ್ದು ಕೆಮಿಕಲ್ ಕಾಂಪೋಸಿಷನ್ ಬಗ್ಗೆ ಏನೂ ಬರೀತಿಲ್ಲ because it is not provided in your NCERT, but remember the cell wall is different from Eubacteria ಅಂತ ಹೇಳಿದ್ರೆ ಈ ಸೆಲ್ ವಾಲಲ್ಲಿ ಪೆಪ್ಟಿಡೋಗ್ಲೈಕನ್ ಇಲ್ಲ, ಬಟ್ ಏನೋ ಒಂಚೂರು ಬೆಟರ್ ದೆನ್ ಪೆಪ್ಟಿಡೋಗ್ಲೈಕನ್ ಇನ್ ಟರ್ಮ್ಸ್ ಆಫ್ ಟಫ್ನೆಸ್ ಅಂಥ ಮೆಟೀರಿಯಲ್ ಇದೆ. ಆಲ್ ರೈಟ್, ಎಟ್ ದ ಸೇಮ್ ಟೈಮ್ ಇದರ ಸೆಲ್ ಮೆಂಬ್ರೇನ್ ಇದೆಯಲ್ವಾ, ಸೆಲ್ ಮೆಂಬ್ರೇನ್ ಅಂತ ಹೇಳಿದ್ರೆ ಏನು? ಪ್ಲಾಸ್ಮಾ ಮೆಂಬ್ರೇನ್. ಒಂದಾ ಇದನ್ನು ಸೆಲ್ ಮೆಂಬ್ರೇನ್ ಅಂತ ಹಾಕಿ ಅಥವಾ ಇದನ್ನು ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕೂಡ ಹಾಕ್ಬೋದು. ಸೊ ದ ಸೆಲ್ ಮೆಂಬ್ರೇನ್ ಈಸ್ ಆಲ್ಸೋ ಡಿಫ್ರೆಂಟ್ ಆ್ಯಂಡ್ ರೆಸಿಸ್ಟೆಂಟ್ ದ್ಯಾನ್ ಯೂಬ್ಯಾಕ್ಟೀರಿಯಾ ಅಥವಾ ಯಾವುದೇ ಥರದ್ದು ಆರ್ಗ್ಯಾನಿಸಮ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರೋವಂಥ ಪ್ಲಾಸ್ಮಾ ಮೆಂಬ್ರೇನ್. ಆ್ಯಂಡ್ ಅದಕ್ಕೋಸ್ಕರ ಅದ್ರ ಹತ್ರ ಒಂದು ಟಫ್ನೆಸ್ ಇದೆ, ಒಂದು ಸ್ಟ್ರೆಂತ್ ಇದೆ. ಇನ್ ಆರ್ಡರ್ ಟು ಸರ್ವೈವ್ ಇನ್ ಎಕ್ಸ್ಟ್ರೀಮ್ ಕಂಡೀಷನ್ಸ್, ಸರ್ವೈವ್ಸ್ ಇನ್ ಎಕ್ಸ್ಟ್ರೀಮ್ ಕಂಡೀಷನ್ಸ್, ಸರ್ವೈವ್ಸ್ ಇನ್ ಎಕ್ಸ್ಟ್ರೀಮ್ ಕಂಡೀಷನ್ಸ್. ಈ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅಥವಾ ಹ್ಯಾಬಿಟ್ಯಾಟ್ ಪ್ರಕಾರ ಹೋದರೆ ಇದರಲ್ಲಿ ನಿಮಗೆ 3 ಕ್ಯಾಟಗರಿ ಬರುತ್ತೆ ಇನ್ ಆರ್ಕಿಬ್ಯಾಕ್ಟೀರಿಯಾ. ವಾಟ್ ಆರ್ ದ 3 ಕ್ಯಾಟಗರೀಸ್ ಅಂತ ನೋಡೋಣ. ಲೆಟ್ ಅಸ್ ಸಿ ವಾಟ್ ದ 3 ಕ್ಯಾಟಗರೀಸ್ ಆರ್. ಸೊ ಈ 3 ಟೈಪಿನ ಆರ್ಕಿಬ್ಯಾಕ್ಟೀರಿಯಾ ಯಾವುದು? ದ 3 ಟೈಪ್ಸ್ ಇನ್ಕ್ಲೂಡ್ ಫಸ್ಟ್ ಮೆಥೆನೋಜೆನ್ ಅಂತ. ಮೀಥೆನೋಜೆನ್ ಅಂತ ಹೇಳಿದ್ರೆ ಮೀಥೇನ್ ಪ್ರೊಡ್ಯೂಸ್ ಮಾಡೋ ಅಂಥದ್ದು ಮೆಥೆನೋಜೆನ್ ಅಂತ ಆಯಿತು. ಎಲ್ಲಿ ನಿಮಗೆ ಇದನ್ನು ನೋಡೋಕ್ಕೆ ಸಿಗುತ್ತೆ? ಇನ್ ದ ಗಟ್ ಆಫ್ ರುಮಿನೆಂಟ್ಸ್ ಅಂತ ಹೇಳಿದ್ರೆ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಆಫ್ ರುಮಿನೆಂಟ್ ಅಂತ ಹೇಳಿದ್ರೆ ಏನಾಗುತ್ತೆ? ಕೌ, ಬಫೆಲೋ, ಗೋಟ್, ಶೀಪ್, ಹಾರ್ಸ್ ಹೇಳ್ಬೋದು.
ಡಾಂಕಿ ಹೇಳ್ಬೋದು. ಇದೆಲ್ಲ ರುಮಿನೆಂಟ್ಸ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಬೇಸಿಕ್ಲಿ ಕೌ, ಇವಾಗ ಹಳ್ಳಿಗಳಲ್ಲಿ ನೋಡಿದ್ರೆ ನಿಮಗೆ ಕೌ ಡಂಗ್ ತುಂಬ ಕಾಮನ್ ಆಗಿ ಆ್ಯಂಡ್ ಈಸಿಯಾಗಿ ಸಿಗುವಂಥ ಮೆಟೀರಿಯಲ್ ಅಲ್ವಾ. ಸೊ ಬಯೋಗ್ಯಾಸ್ ಪ್ರೊಡಕ್ಷನಿಗೆ ಇದೇ ಆರ್ಗ್ಯಾನಿಸಮ್ ಯೂಸ್ ಆಗೋದು. ಮೀಥೇನ್ ಪ್ರೊಡ್ಯೂಸ್ ಮಾಡುತ್ತೆ ಅಲ್ವಾ. ಬಯೋಗ್ಯಾಸಲ್ಲಿ ಒನ್ ಆಫ್ ದ ಮೇನ್ ಗೇಷಿಯಸ್ ಕಾಂಪೊನೆಂಟ್ ಇಸ್ ಮೀಥೇನ್ ಅಂತೀವಿ. ಸೊ ಮೆಥೆನೋಜೆನ್ ಸರ್ವೈವ್ಸ್ ಇನ್ ಅಥವಾ ಫೌಂಡ್ ಇನ್ ಅಂತ ಹಾಕೋಣ. ಇಂಪಾರ್ಟೆಂಟ್ ಇದು, ಫೌಂಡ್ ಇನ್ ಗಟ್ಸ್ ಆಫ್ ರುಮಿನೆಂಟ್ಸ್ ಅಂತ ಹೇಳ್ತೀವಿ. ಏನಿದ್ರದ್ದು ಸ್ಪೆಷಲ್ ಎಬಿಲಿಟಿ? ಗಟ್ ಆಫ್ ರುಮಿನೆಂಟ್ ಅಂತ ಹೇಳಿದ್ರೆ ಮಾರ್ಷಿ ಏರಿಯಾದಲ್ಲಿ ನೋಡಿ, ಗಟ್ ಆಫ್ ರುಮಿನೆಂಟ್ ಅಂತ ಹೇಳಿದ್ರೆ ಆಕ್ಸಿಜನ್ ಕಂಟೆಂಟ್ ನ್ಯಾಚುರಲಿ ಕಮ್ಮಿ ಇರುತ್ತೆ. ಅಂಥ ಕಂಡೀಷನಲ್ಲಿ ಕೂಡ ಅದು ಸರ್ವೈವ್ ಆಗುತ್ತೆ. ಮಾರ್ಷಿ ಏರಿಯಾದಲ್ಲಿ ಕೂಡ ಇದನ್ನು ನೋಡ್ಬೋದು ನೀವು. ವಾಟ್ ಯು ಮೀನ್ ಬೈ ಮಾರ್ಷಿ ಏರಿಯಾ? ತುಂಬ ಕೆಸರಿರೋ ಅಂಥ ಏರಿಯಾ, ಅಲ್ಲಿ ನೀರಿನ ಅಂಶ ತುಂಬ ಜಾಸ್ತಿ ಇದೆ ಮಣ್ಣಲ್ಲಿ ಆ್ಯಂಡ್ ಆಕ್ಸಿಜನ್ ಪೆನೆಟ್ರೇಟ್ ಆಗ್ತಿಲ್ಲ ಸಾಯಿಲ್ ಒಳಗಡೆ. ಓಕೆ, ಇಂಥ ಏರಿಯಾವನ್ನು ಮಾರ್ಷಿ ಏರಿಯಾ ಅಂತ ಕರಿತೀವಿ ನಾವು. ಸೊ ಆಕ್ಸಿಜನ್ ಕಮ್ಮಿ ಇದೆ, ಆದರೂ ಇಂಥ ಮೆಥನೋಜನಲ್ಲಿ ಬೆಳೆಯುತ್ತೆ ಆ್ಯಂಡ್ ಮೀಥೇನನ್ನು ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಸರಿನಾ? ಸೊ ಮೆಥನೋಜನ್ಸ್ ಆರ್ ಫೌಂಡ್ ಇನ್ ಗಟ್ ಆಫ್ ರುಮಿನೆಂಟ್ಸ್ ಆ್ಯಂಡ್ ಇನ್ ಮಾರ್ಷಿ ಏರಿಯಾ ಅಂತೀವಿ. ಸ್ಪೆಸಿಫಿಕ್ ಆಗಿ ಮೆಥನೋಜನಿಗೆ ಎಕ್ಸಾಂಪಲ್ ಕೊಡಿ ಅಂತ ಕೇಳಿದ್ರೆ, ಒಂದು ಸಿಂಪಲ್ ಆಗಿರುವಂಥ ಎಕ್ಸಾಂಪಲ್ ಮೆಥೆನೋ ಬ್ಯಾಕ್ಟೀರಿಯಮ್. ಓಕೆ, ಆ್ಯಂಡ್ ಅದರ ಜೊತೆ ಮೆಥೆನೋ ಕಾಕಸ್ ಅಂತ ಎಕ್ಸಾಂಪಲನ್ನು ತಗೊಳ್ಬಹುದು. ಮೆಥೆನೋ ಬ್ಯಾಕ್ಟೀರಿಯಮ್ ಇಸ್ ಪ್ರೈಮರಿಲಿ ಯೂಸ್ಡ್ ಫಾರ್ ಬಯೋಗ್ಯಾಸ್ ಪ್ರೊಡಕ್ಷನ್. ನೀವು ಸೆಕೆಂಡ್ PUC ಅಥವಾ 12th ಸ್ಟ್ಯಾಂಡರ್ಡಿಗೆ ಬರಬೇಕಾದ್ರೆ ಬಯೋಗ್ಯಾಸ್ ಪ್ರೊಡಕ್ಷನ್ ಅಂತ ಒಂದು ಚಿಕ್ಕದಾಗಿರುವಂಥ ಟಾಪಿಕ್ ಇದೆ, ಅಲ್ಲಿ ಯೂಸ್ ಆಗೋದು ಮೆಥೆನೋಜೆನ್. ಸೊ ಇದನ್ನು ನಾವು ಬಯೋಗ್ಯಾಸ್ ಪ್ರೊಡಕ್ಷನಿಗೆ ಯೂಸ್ ಮಾಡ್ಕೊಳ್ತೀವಿ. ಯೂಸ್ ಇಟ್ ಫಾರ್ ಬಯೋಗ್ಯಾಸ್ ಪ್ರೊಡಕ್ಷನ್. ಸೊ ಇದಾಯಿತು ಫಸ್ಟ್ ಕ್ಯಾಟಗರಿ. ಎರಡನೇ ಕ್ಯಾಟಗರಿ ಯಾವುದು ಅಂತ ನೋಡೋಣ. ಥರ್ಮೋ ಆಸಿಡೋಫಿಲ್ಸ್. ಸೊ ಇದರದ್ದು ಹ್ಯಾಬಿಟ್ಯಾಟ್ ಯಾವುದು? ಯಾವ ಹ್ಯಾಬಿಟ್ಯಾಟಲ್ಲಿ ಇದು ನೋಡೋಕ್ಕೆ ಸಿಗ್ಬೋದು ನಿಮಗೆ? ಥರ್ಮೋ ಆಸಿಡೋಫಿಲ್ಸ್ ಅಂತ ಹೇಳಿದ್ರೆ ಟೆಂಪ್ರೇಚರು ಜಾಸ್ತಿ ಇದೆ, ಆಸಿಡಿಟಿ ಕೂಡ ಜಾಸ್ತಿ ಇದೆ. ಆಸಿಡಿಟಿ ಜಾಸ್ತಿ ಇದೆ ಅಂತ ಹೇಳಿದ್ರೆ pH ಕಮ್ಮಿ ಇದೆ ಅಂತ ಅರ್ಥ ಅಲ್ವಾ. ಸೊ ಹೈ ಟೆಂಪ್ರೇಚರ್ ಹ್ಯಾಬಿಟ್ಯಾಟ್ ಏನು? ಹೈ ಟೆಂಪ್ರೇಚರ್, ಲೋ pH. pH ಕ್ಯಾನ್ ಡ್ರಾಪ್ ಆ್ಯಸ್ ಲೋ ಆಸ್ 2, ಆದರೂ ಈ ಆರ್ಗ್ಯಾನಿಸಮಲ್ಲಿ ಸರ್ವೈವ್ ಮಾಡೋ ಎಬಿಲಿಟಿಯನ್ನು ಇಟ್ಕೊಂಡಿದೆ. ಓಕೆ, ಥರ್ಮೋ ಆಸಿಡೋಫಿಲ್ಸ್ ಅಂತ ಹೇಳ್ತೀವಿ. ಇಲ್ಲಿ ಎಕ್ಸಾಂಪಲ್ ಥರ್ಮೋಕಾಕಸ್, ಥರ್ಮೋಬ್ಯಾಕ್ಟೀರಿಯಮ್ ಅಂತ ಬರುತ್ತೆ. ಒಂದೇ ಹಾಕ್ತಾ ಇದ್ದೀನಿ ಬಿಕಾಸ್ NCERTಲಿ ಆಸ್ ಸಚ್ ಎಕ್ಸಾಂಪಲನ್ನು ಕೊಟ್ಟಿಲ್ಲ. ಮೂರನೇ ಕ್ಯಾಟಗರಿ ಯಾವುದು? ಹ್ಯಾಲೋಫೈಲ್ಸ್. ಎಕ್ಸ್ಟ್ರೀಮ್ ಸಾಲ್ಟ್ ಕಂಡೀಷನಲ್ಲಿ, ತುಂಬ ಉಪ್ಪಿನಂಶ ಇರುವಂಥ ಕಂಡೀಷನಲ್ಲಿ ನೀವು ಈ ಬ್ಯಾಕ್ಟೀರಿಯಾವನ್ನು ನೋಡ್ತೀರ. ನೀವು ಅನ್ಕೋಬಹುದು ಏನಾಯಿತು, ಸಾಲ್ಟ್ ಕಂಟೆಂಟ್ ತುಂಬ ಹೈ ಇದ್ದರೆ ಏನಾಯಿತು, ಬದುಕಬಹುದಲ್ವಾ ಅಂತ. ಬಟ್ ದ ಪ್ರಾಬ್ಲಮ್ ಈಸ್ ಸಾಲ್ಟ್ ಕಾನ್ಸಂಟ್ರೇಷನ್ ತುಂಬ ಜಾಸ್ತಿ ಆದರೆ ಅದೇನು ಮಾಡುತ್ತೆ, ನೀರನ್ನು ಲಿವಿಂಗ್ ಆರ್ಗ್ಯಾನಿಸಮಿಂದ ಹೀರ್ಕೊಳ್ಳುತ್ತೆ. ಸೊ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ವಿಲ್ ಶೋ ಎಕ್ಸಾಸ್ಮೋಸಿಸ್. ಹಾಗಾದರೆ ದ ಸೆಲ್ಸ್ ವಿಲ್ ಡೈ. ಬಟ್ ಈ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಅದನ್ನು ಕೌಂಟರ್ ಬ್ಯಾಲೆನ್ಸ್ ಮಾಡುತ್ತೆ. ಹೊರಗಡೆ ಇರುವಂಥ ಸಾಲ್ಟ್ ಕಾನ್ಸಂಟ್ರೇಷನನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುತ್ತೆ. ವಿದೌಟ್ ಡೈಯಿಂಗ್ ಇಟ್ ವಿಲ್ ಸರ್ವೈವ್ ಇನ್ ಸಚ್ ಅನ್ ಎಕ್ಸ್ಟ್ರೀಮ್ ಸೆಲಿನಿಟಿ. ಅದಕ್ಕೆ ಇದನ್ನು ಹ್ಯಾಲೋಫೈಲ್ಸ್ ಅಂತ ಕರಿತೀವಿ. ಆ್ಯಂಡ್ ಎಕ್ಸಾಂಪಲ್ ಇಲ್ಲಿ ಅಗೇನ್ ಹ್ಯಾಲೋಬ್ಯಾಕ್ಟೀರಿಯಮ್ ಅಂತ ಇದೆ. ಹ್ಯಾಲೋಬ್ಯಾಕ್ಟೀರಿಯಮ್ ಅಥವಾ ಹ್ಯಾಲೋಕಾಕಸ್ ಅಂತ ಇದೆ. ಬಟ್ ಹಾವೆವ ಒಂದೇ ಎಕ್ಸಾಂಪಲ್ ಹಾಕ್ತಾ ಇದ್ದೀನಿ. ಮೆಥನೋಜೆನ್ಸಿಂದ ಎಕ್ಸಾಂಪಲ್ಸನ್ನು ಕೇಳ್ತಾರೆ, ಬಟ್ ಥರ್ಮೋ ಆಸಿಡೋಫೈಲ್ಸ್ ಆ್ಯಂಡ್ ಹ್ಯಾಲೋಫೈಲ್ಸಲ್ಲಿ ಕೇಳಲ್ಲ. ಓಕೆ, ಸೊ ದಿಸ್ ಈಸ್ ದ ಓವರ್ ವ್ಯೂ ಅಬೌಟ್ ಆರ್ಕಿಬ್ಯಾಕ್ಟೀರಿಯಾ. ಇಷ್ಟೇ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಆಗಿರುವಂಥದ್ದು. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ ಅಸ್ ಗೋ ಫಾರ್ವರ್ಡ್, ಮುಂದೆ ಹೋಗೋಣ. ಲೆಟ್ಸ್ ನಾವ್ ಟಾಕ್ ಅಬೌಟ್ ಯೂಬ್ಯಾಕ್ಟೀರಿಯಾ. ಯೂಬ್ಯಾಕ್ಟೀರಿಯಾ ಅಂತ ಹೇಳಿದ್ರೆ ಟ್ರೂ ಬ್ಯಾಕ್ಟೀರಿಯಾ ಅಂತ ಹೇಳೋವಂಥದ್ದು ನಾವು.
ಓಕೆ, ದೇ ಆರ್ ಟ್ರೂ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಯು ಬ್ಯಾಕ್ಟೀರಿಯಾದಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾಟಗರಿ ನೀವು ಏನು ಕಲಿತಾ ಇದ್ದೀರಾ ಅಂತ ಹೇಳಿದ್ರೆ ಸಯನೋಬ್ಯಾಕ್ಟೀರಿಯಾ. ನೋಡಿ ಇಲ್ಲಿ ಕೊಟ್ಟಿರುವಂಥದ್ದು ಸಯನೋ ಬ್ಯಾಕ್ಟೀರಿಯಾ, ಅದನ್ನು ನಾವು ಏನಂತ ಕರಿತೀವಿ, ಕಾಮನ್ ಆಗಿ ಬ್ಲೂ ಗ್ರೀನ್ ಆಲ್ಗೆ ಅಂತ ಕೂಡ ಕರಿಬಹುದು. ಇಂಥ ಬ್ಯಾಕ್ಟೀರಿಯಾದು ಸ್ಪೆಷಾಲಿಟಿ ಏನು, ದ್ಯಾಟ್ ದೇ ಹ್ಯಾವ್ ಕ್ಲೋರೋಫಿಲ್ ಎ ಸಿಮಿಲರ್ ಟು ಹೈಯರ್ ಪ್ಲಾಂಟ್ಸ್. ಇದರಲ್ಲಿರುವಂಥ ಕ್ಲೋರೋಫಿಲ್ ಎ ಏನಿದೆ ಅದು ಹೈಯರ್ ಪ್ಲಾಂಟ್ಸಿಗೆ, ಹೈಯರ್ ಪ್ಲಾಂಟ್ಸ್ ಅಂತ ಹೇಳಿದರೆ ಏನು, ಜಿಮ್ನೋಸ್ಪರ್ಮ್ಸ್ ಇರ್ಬೋದು, ಏಂಜಿಯೋಸ್ಪರ್ಮ್ಸ್ ಇರ್ಬೋದು, ಅದಕ್ಕೆ ಸಿಮಿಲರ್ ಆಗಿರುವಂಥ ಕ್ಲೋರೋಫಿಲ್ ಎ ಅನ್ನು ನೋಡ್ತೀರಾ. ಅದಕ್ಕೋಸ್ಕರ ಇದರಲ್ಲಿ ಆಗುವಂಥ ಫೋಟೋಸಿಂಥಸಿಸ್ ಇದೆಯಲ್ವಾ, ಇವಾಗ ಬ್ಲೂ ಗ್ರೀನ್ ಆಲ್ಗೆ ಹತ್ರ ಪಿಗ್ಮೆಂಟ್ ಇದೆ, ಸೊ ಅದು ಫೋಟೋಸಿಂಥಸಿಸನ್ನು ತೋರಿಸುತ್ತೆ. ಆ್ಯಂಡ್ ಆ ಫೋಟೋಸಿಂಥಸಿಸ್ ತೋರಿಸ್ಬೇಕಾದ್ರೆ ಆಕ್ಸಿಜನಿಕ್ ಫೋಟೋಸಿಂಥಸಿಸ್ ಅನ್ನು ತೋರಿಸುತ್ತೆ. ಆಕ್ಸಿಜನ್ ಪ್ರೊಡ್ಯೂಸ್ ಮಾಡೋ ಎಬಿಲಿಟಿ ಇದಕ್ಕಿದೆ. ಅಲ್ಲ ಮ್ಯಾಮ್, ಇದಕ್ಕೆ ಯಾಕೆ ಸ್ಪೆಸಿಫಿಕ್ ಆಗಿ ಆಕ್ಸಿಜನಿಕ್ ಫೋಟೋಸಿಂಥಸಿಸ್ ಹೇಳ್ತಾ ಇದ್ದೀರಾ, ಬೇರೆ ಬ್ಯಾಕ್ಟೀರಿಯಾ ಫೋಟೋಸಿಂಥಸಿಸ್ ತೋರಿಸಲ್ವಾ? ನೋಡಿ, ಸೈನೋಬ್ಯಾಕ್ಟೀರಿಯಾನ ಬಿಟ್ಟರೆ ಬೇರೆ ಗ್ರೂಪಲ್ಲೂ ಅಂಡರ್ ಬ್ಯಾಕ್ಟೀರಿಯಾ ಫೋಟೋಸಿಂಥಸಿಸ್ ನಡೆಯುತ್ತೆ, ಬಟ್ ಅಲ್ಲಿ ಆಕ್ಸಿಜನ್ ಪ್ರೊಡಕ್ಷನ್ ಆಗಲ್ಲ. ಅದನ್ನು ಆ್ಯನಾಕ್ಸಿಜೆನಿಕ್ ಫೋಟೋಸಿಂಥಸಿಸ್ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಮಾತಾಡ್ತೀನಿ ನಾನು. ಫಾರ್ ನಾವು ಲೆಟ್ ಅಸ್ ಜಸ್ಟ್ ಕಾನ್ಸಂಟ್ರೇಟ್ ಆನ್ ಸೈನೋಬ್ಯಾಕ್ಟೀರಿಯಾ. ಸೈನೋಬ್ಯಾಕ್ಟೀರಿಯಾ ಬಗ್ಗೆ ಮಾತಾಡೋಣ. ಸೊ ಹಿಯರ್ ದ ಫೋಟೋಸಿಂಥಸಿಸ್ ದಟ್ ಇಸ್ ಸೀನ್ ಇಸ್ ಆಕ್ಸಿಜನಿಕ್ ಅಂತ ಹೇಳಿದ್ರೆ ಫೋಟೋಸಿಂಥಸಿಸ್ ಆದಾಗ ಆಕ್ಸಿಜನ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಆಕ್ಸಿಜನ್ ಗೆಟ್ಸ್ ರಿಲೀಸ್ಡ್ ಅಥವಾ ಪ್ರೊಡ್ಯೂಸ್ಡ್. ನೆಕ್ಸ್ಟ್ ನೋಡಿ, ಈ ಡಯಾಗ್ರಾಮ್ ನೋಡಿ, ಇದು ನೋ ಸ್ಟಾಕ್, ಇದು ಡಯಾಗ್ರಾಮ್. ಓಕೆ, ಇಲ್ಲಿ ಮ್ಯೂಸಿಲೇಜಿನಸ್ ಶೀತ್ ಅಂತ ಹಾಕಿದ್ದಾರೆ. ಅದರ ಹೊರಗಡೆ ಸ್ಲೈಮಿ ಆಗಿರುವಂಥದ್ದು ಒಂದು ಲೇಯರ್ ಇರುತ್ತೆ, ಅದನ್ನು ಮ್ಯೂಸಿಲೇಜಿನಸ್ ಶೀತ್ ಅಂತ ಹೇಳ್ತೀವಿ. ಸೊ ಕವರ್ಡ್ ಬೈ ಮ್ಯೂಸಿಲೇಜಿನಸ್ ಶೀತ್. ಓಕೆ, ಇದು ಕೂಡ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬ್ಲೂ ಗ್ರೀನ್ ಆಲ್ಗೆಯಲ್ಲಿ ನೋಡಿ ಹೆಟೆರೋಸಿಸ್ಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಹೆಟೆರೋಸಿಸ್ಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ವಾಟ್ ಡು ಯು ಮೀನ್ ಬೈ ಹೆಟೆರೋಸಿಸ್ಟ್? ಹೆಟೆರೋಸಿಸ್ಟ್ ಇಸ್ ದ ನೈಟ್ರೋಜನ್ ಫಿಕ್ಸಿಂಗ್ ಸೆಲ್ ಅಂತ ಹೇಳ್ತೀವಿ. ಬ್ಲೂ ಗ್ರೀನ್ ಆಲ್ಗೆ ಆರ್ ಮೋರ್ ಆಫನ್ ನೈಟ್ರೋಜನ್ ಫಿಕ್ಸರ್ಸ್. ಇದಕ್ಕೆ ಅಟ್ಮಾಸ್ಫಿಯರಿಕ್ ನೈಟ್ರೋಜನನ್ನು ಫಿಕ್ಸ್ ಮಾಡೋ ಎಬಿಲಿಟಿ ಇದೆ. ಓಕೆ, ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಏನಿದೆ ವಿಚ್ ಇಸ್ ಗೇಷಿಯಸ್ ನೈಟ್ರೋಜನ್, ಅದನ್ನು ಅಮೋನಿಯಾಕ್ಕೆ ಕನ್ವರ್ಟ್ ಮಾಡುವಂಥ ಎಬಿಲಿಟಿ ಇದೆ. ಬಟ್ ಅದಕ್ಕೋಸ್ಕರ ಇದ್ರ ಹತ್ರ ಸ್ಪೆಷಲ್ ಸೆಲ್ ಕೂಡ ಇದೆ. ಆ್ಯಂಡ್ ಆ ಸೆಲ್ ಯಾವುದು? ಹೆಟೆರೋಸಿಸ್ಟ್ ಅಂತ. ಯೂಸಿಂಗ್ ಸ್ಪೆಷಲೈಸ್ಡ್ ಸೆಲ್ಸ್ ಕಾಲ್ಡ್ ಹೆಟೆರೋಸಿಸ್ಟ್. ನಿಮಗೊಂದು ಕ್ವೆಶನ್ ಬರಬಹುದು ತಲೆಯಲ್ಲಿ, ಹಾಗಾದರೆ ಹೆಟೆರೋಸಿಸ್ಟ್ ಮಾತ್ರ ನೈಟ್ರೋಜನ್ ಫಿಕ್ಸ್ ಮಾಡುತ್ತಾ, ಬೇರೆ ಸೆಲ್ಸ್ ಮಾಡಲ್ವಾ? ಎಸ್, ದ ಆನ್ಸರ್ ಈಸ್ ಎಸ್. ಹೆಟೆರೋಸಿಸ್ಟ್ ಮಾತ್ರ ನೈಟ್ರೋಜನ್ ಫಿಕ್ಸಿಂಗ್ ಮಾಡೋದು, ಆ್ಯಂಡ್ ಬೇರೆ ಸೆಲ್ಸಿಗೆ ಆ ಎಬಿಲಿಟಿ ಇಲ್ಲ. ಅದಕ್ಕೋಸ್ಕರ ಸ್ಪೆಷಲೈಸ್ಡ್ ಸೆಲ್ಸ್ ಕಾಲ್ಡ್ ಆಸ್ ಹೆಟೆರೋಸಿಸ್ಟ್ ಅಂತ ಹೇಳ್ತಾ ಇರೋವಂಥದ್ದು ನಾವು ಇಲ್ಲಿ. ಓಕೆ, ಅದರ್ ದೆನ್ ದಿಸ್ ನೀವೇನು ನೆನ್ಪಿಟ್ಕೋಬೇಕು, ಇಲ್ಲಿ ನೀವು ನೋಡ್ಬೋದು ತುಂಬ ಬೇರೆ ಬೇರೆ ಫಾರ್ಮ್ಸ್ ಇವೆ. ಓಕೆ, ಬ್ಲೂ ಗ್ರೀನ್ ಆಲ್ಗೆಯಲ್ಲಿ ಬೇರೆ ಬೇರೆ ಫಾರ್ಮ್ಸ್ ಇದೆ. ಒಂದು ಮೇ ಬಿ ಕೊಲೋನಿಯಲ್ ಫಾರ್ಮನ್ನು ನೋಡ್ಬೋದು, ಅಂದರೆ ಇನ್ ದ ಫಾರ್ಮ್ ಆಫ್ ಅ ಕಾಲನಿ ನೋಡ್ಬೋದು, ಅಥವಾ ನಿಮಗೆ ಫಿಲಮೆಂಟಸ್ ಫಾರ್ಮ್ ಕೂಡ ನೋಡಬಹುದು. ಯು ಕ್ಯಾನ್ ಸಿ ಫಿಲಮೆಂಟಸ್ ಫಾರ್ಮ್ ಆಫ್ ಬ್ಲೂ ಗ್ರೀನ್ ಆಲ್ಗೆ ಆಲ್ಸೋ. ನೋಡಿ, ಇಲ್ಲಿ ಡ್ರಾ ಮಾಡಿದ್ದಾರೆ. ಫಿಲಮೆಂಟಸಲ್ಲಿ ನೋ ಸ್ಟಾಕ್ ಒಂದು ಎಕ್ಸಾಂಪಲ್. No stalk is one example in filamentous form. Okay, so ಬೇರೆ ಬೇರೆ ರೀತಿಯ ಬ್ಲೂ ಗ್ರೀನ್ ಆಲ್ಗೆಯನ್ನು ನೀವು ನೋಡ್ತೀರಾ. ಒನ್ ಇಸ್ ಕೊಲೋನಿಯಲ್ ಆ್ಯಂಡ್ ಮೋರ್ ಲೈಕ್ಲಿ ಫಿಲಮೆಂಟಸ್ ಫಾರ್ಮ್. ಫಿಲಮೆಂಟಸ್ಗೆ ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ರೆ ನೋ ಸ್ಟಾಕ್ ಇಸ್ ಗೋಯಿಂಗ್ ಟು ಬಿ ದ ಎಕ್ಸಾಂಪಲ್ ಫಾರ್ ದಿಸ್. ಕೊಲೋನಿಯಲಿಗೆ ಎಕ್ಸಾಂಪಲ್ ಕೊಡಿ ಅಂತ ಕೇಳಿದ್ರೆ ವೋಲ್ ವಾಕ್ಸನ್ನು ಮೆನ್ಷನ್ ಮಾಡಬಹುದು. ಓಕೆ, ಹವೆವರ್ ಐ ಥಿಂಕ್ ಯು ಶುಡ್ ಸ್ಟಿಕ್ ಟು the example for filamentous only for now because this is what is asked. ನೋಡಿ, ಒಂದು ನೆನ್ಪಿಟ್ಕೊಳ್ಳಿ ನೀವು,
ತುಂಬ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಿಮಗೆ ಒಂದು ಟಾಪಿಕ್ ಅರ್ಥ ಮಾಡ್ಕೊಳ್ಳೋಕ್ಕೆ ಕೊಡಬಹುದು. ಆದರೆ ನಿಮ್ಮ CET ಅಥವಾ ನೀಟ್ ಪಾಯಿಂಟ್ ಆಫ್ ವ್ಯೂನ ನೋಡಿದ್ರೆ, ಎಸ್ಪೆಷಲಿ ಇನ್ ಬಯಾಲಜಿ ಬುಕ್ಕಲ್ಲಿ NCERTಯಲ್ಲಿ ಇರೋವಂಥ ಇನ್ಫಾರ್ಮೇಷನ್ ಮಾತ್ರ ಕೇಳೋದು. ಸೊ ನನ್ನ ಪ್ರಕಾರ ನೀವು ತುಂಬ ಎಕ್ಸ್ಟ್ರಾ ಕಲಿತೀರಾ. ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ಅ ಕಾನ್ಸೆಪ್ಟ್ ದಟ್ ಇಸ್ ಫೈನ್, ಬಟ್ ಎಕ್ಸ್ಟ್ರಾ ಎಕ್ಸಾಂಪಲ್ಸನ್ನು ಕಲಿಬೇಡಿ. ಓಕೆ, ಲೆಟ್ ಅಸ್ ಸ್ಟಿಕ್ ಟು ದಿ ಎಕ್ಸಾಂಪಲ್ಸ್ ಗಿವೆನ್ ಇನ್ NCERT, ಬಿಕಾಸ್ ಎಕ್ಸಾಂಪಲ್ಸ್ ಅಂದರೆ ಹೇಗೂ ತುಂಬ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಅದ್ರ ಮೇಲೆ ಇನ್ನೂ ಎಕ್ಸಾಂಪಲ್ಸ್ ಕಲ್ತ್ಕೊಂಡ್ರೆ ಅದು ಕಷ್ಟನೇ. ಸೊ ಲೆಟ್ ಅಸ್ ಜಸ್ಟ್ ಸ್ಟಿಕ್ ಟು ದಿ ಎಕ್ಸಾಂಪಲ್ಸ್ ಗಿವೆನ್ ಇನ್ NCERT. ಸೊ ಫಿಲಮೆಂಟಸಿಗೆ ನೋ ಸ್ಟಾಕ್ ಅನ್ನೋದೊಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ದಿಸ್ ಇಸ್ ಅಬೌಟ್ ಸೈನೋಬ್ಯಾಕ್ಟೀರಿಯಾ. ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಅಬೌಟ್ ಸೈನೋಬ್ಯಾಕ್ಟೀರಿಯಾ, ಆ್ಯಂಡ್ ದ ಪಾಯಿಂಟ್ ಇಸ್ ದ್ಯಾಟ್ ಇನ್ ದ ಕೇಸ್ ಆಫ್ ವಾಟರ್ ಪೊಲ್ಯೂಷನ್ ಆದಾಗ ವಾಟರ್ ಬಾಡಿಯಲ್ಲಿ ನಿಂತಿರುವಂಥ ನೀರು ಏನಿದೆ, ಪಾಂಡ್ ಆಗಲಿ ಲೇಕ್ ಆಗಲಿ, ಅದರಲ್ಲಿ ಬ್ಲೂ ಗ್ರೀನ್ ಆಲ್ಗೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಇಟ್ ಕ್ಯಾನ್ ಲೀಡ್ ಟು ಸಮಥಿಂಗ್ ಕಾಲ್ಡ್ ಆಸ್ ಆಲ್ಗಲ್ ಬ್ಲೂಮ್. ಆ್ಯಂಡ್ ಕೆಲವೊಮ್ಮೆ ಸೈನೋಬ್ಯಾಕ್ಟೀರಿಯಾ ಏನಿದೆ ಅದು ಟಾಕ್ಸಿಕ್ ಕಾಂಪೊನೆಂಟನ್ನು ನೀರಿಗೆ ರಿಲೀಸ್ ಮಾಡುತ್ತೆ, ಕಾಸಿಂಗ್ ದ ಡೆತ್ ಆಫ್ ಮೆನಿ ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್. ಸೊ ಆಲ್ಗಲ್ ಬ್ಲೂಮನ್ನು ಕ್ರಿಯೇಟ್ ಮಾಡೋ ಅಥವಾ ಪ್ರೊಡ್ಯೂಸ್ ಮಾಡೋ ಎಬಿಲಿಟಿ ಇದೆ caused by ಬ್ಲೂ ಗ್ರೀನ್ ಆಲ್ಗೆ. BGA ಅಂತ ಹಾಕಿದ್ದೀನಿ. caused by ಬ್ಲೂ ಗ್ರೀನ್ ಆಲ್ಗೆ, ಆಲ್ಗಲ್ ಬ್ಲೂಮ್. ಓಕೆ, ಸೊ ಕೆಲವು ಟಾಕ್ಸಿಕ್ ಮಟೀರಿಯಲ್ ರಿಲೀಸ್ ಆಗುತ್ತೆ, ದ್ಯಾಟ್ ಕ್ಯಾನ್ ಲೀಡ್ ಟು ಡೆತ್ ಆಫ್ ಸೆವ್ರಲ್ ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಇಸ್ ಅಬೌಟ್ ಸೈನೋಬ್ಯಾಕ್ಟೀರಿಯಾ. ನೆಕ್ಸ್ಟ್ ನಾವು ಮೈಕೋಪ್ಲಾಸ್ಮದ ಬಗ್ಗೆ ಮಾತಾಡಬೇಕು. ಇನ್ ಮೈಕೋಪ್ಲಾಸ್ಮಾ ಬಗ್ಗೆ ನಿಮಗೆ ಏನು ನೆನಪಿರಬೇಕು? ಒನ್ ವೆರಿ ಇಂಪಾರ್ಟೆಂಟ್ ಥಿಂಗ್, ದ್ಯಾಟ್ ಸೆಲ್ ವಾಲ್ ಈಸ್ ಆಬ್ಸೆಂಟ್. ಓಕೆನಾ? ಆ್ಯಂಡ್ ದೇ ಆರ್ ಮೋಸ್ಟ್ ಲೈಕ್ಲಿ ಟು ಬಿ ಎಂಡೋಪ್ಯಾರಸೈಟ್ಸ್. ಮೈಕೋಪ್ಲಾಸ್ಮಾದಲ್ಲಿ ಒಂದು ಟೈಪ್ ಅಂತ ಕೂಡ ಹೇಳ್ಬೋದು, PPLO ಅಂತ ಬರುತ್ತೆ. ಪ್ಲೂರೋ ಪಿ ನ್ಯೂಮೋನಿಯೆ ಲೈಕ್ ಆರ್ಗ್ಯಾನಿಸಮ್ಸ್. ಓಕೆನಾ? ಲೈಕ್ ಆರ್ಗ್ಯಾನಿಸಮ್ಸ್, PPLO ಅಂತ ಹೇಳ್ತೀವಿ. ಸೊ ಇದು ಫಸ್ಟ್ ಧನದಲ್ಲಿ ಅಥವಾ ಕೌವಲ್ಲಿ ಇನ್ ದ ಲಂಗ್ ನಿಮೋನಿಯಾ ಆದಾಗ ಅದರ ಪ್ಲ್ಯೂರಲ್ ಮೆಂಬ್ರೇನಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋಂಥ ಆರ್ಗ್ಯಾನಿಸಮ್ ಇದು. ಅದಕ್ಕೆ ಪ್ಲ್ಯೂರೋ ನ್ಯೂಮೋನಿಯಾ ಲೈಕ್ ಆರ್ಗ್ಯಾನಿಸಮ್ ಅಂತ ಕರೆಯುವಂಥದ್ದು. ಈ ಮೈಕೋಪ್ಲಾಸ್ಮಾ ಇಸ್ ಮೋಸ್ಟ್ ಲೈಕ್ಲಿ ಟು ಬಿನ್ ಎಂಡೋಪ್ಯಾರಸೈಟ್ ಆದರೆ ಏನು ಗೊತ್ತಾ, ಕಮ್ಮಿ ಆಕ್ಸಿಜನಲ್ಲಿ ಬದುಕೋ ಎಬಿಲಿಟಿ ಇರಬೇಕು ಅದಕ್ಕೆ. ಸೊ ದೇ ಕ್ಯಾನ್ ಸರ್ವೈವ್ ವಿದೌಟ್ ಆಕ್ಸಿಜನ್, ನೆನ್ಪಿಟ್ಕೊಳ್ಳಿ. ಅಥವಾ ತುಂಬ ಲೋ ಕಾನ್ಸಂಟ್ರೇಷನ್ ಆಫ್ ಆಕ್ಸಿಜನಲ್ಲಿ ಕೂಡ ಬದುಕೋ ಎಬಿಲಿಟಿ ಇದೆ ಮೈಕೋಪ್ಲಾಸ್ಮಕ್ಕೆ. ನೆಕ್ಸ್ಟ್, ಇದನ್ನು ನೀವು ಸ್ಮಾಲೆಸ್ಟ್ ಸೆಲ್ ಅಂತ ಕೂಡ ಕರಿತೀರಾ. ಸ್ಮಾಲೆಸ್ಟ್ ಸೆಲ್ಸ್ ಇನ್ ದ ಲಿವಿಂಗ್ ವರ್ಲ್ಡ್ ಅಂತ ಕರಿತೀರಾ. ಇದಕ್ಕಿಂತ ಚಿಕ್ಕದು ಸೆಲ್ ಇಲ್ಲ ಮ್ಯಾಮ್ ವೈರಸ್ ಇದೆ ಅಂತೀರಾ, ಬಟ್ ವೈರಸ್ ಇಸ್ ನಾಟ್ ಅ ಸೆಲ್. ಯಾಕೆ? ವೈರಸ್ ಹತ್ರ ಪ್ಲಾಸ್ಮಾ ಮೆಂಬ್ರೇನ್ ಇಲ್ವಲ್ಲ. ಸೊ ಇಟ್ ಇಸ್ ನಾಟ್ ಅ ಸೆಲ್ ಎಟ್ ಆಲ್. ಮೈಕೋಪ್ಲಾಸ್ಮಾ ಇಸ್ ದ ಸ್ಮಾಲೆಸ್ಟ್ ಸೆಲ್ ಅಂತ ಹೇಳೋವಂಥದ್ದು. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಿಮಗೆ, ದಿಸ್ ಇಸ್ ಮೋರ್ ಲೈಕ್ ಅನ್ ಅಪ್ಲಿಕೇಶನ್ ಟೈಪ್ ಆಫ್ ಅ ಕಾನ್ಸೆಪ್ಟ್. ನೋಡಿ, ಪೆನಿಸಿಲಿನ್ ತಗೊಂಡ್ರೆ ನಾರ್ಮಲ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಸತ್ತು ಹೋಗುತ್ತೆ. ಓಕೆ, ಪೆನಿಸಿಲಿನ್ ತಗೊಂಡ್ರೆ ನಾರ್ಮಲ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ವಿಚ್ ಹ್ಯಾಸ್ ಅ ಸೆಲ್ ವಾಲ್ ಅದು ಸತ್ತು ಹೋಗುತ್ತೆ. ಬಟ್ ಪೆನಿಸಿಲಿನ್ ಕೆನ್ ನಾಟ್ ಕಿಲ್ ಮೈಕೋಪ್ಲಾಸ್ಮಾ. ಅದಕ್ಕೆ ರೀಸನ್ ಏನು ಅಂತ ಹೇಳ್ತೀನಿ ನಾನು. ರೆಸಿಸ್ಟೆಂಟ್ ಟು ಪೆನಿಸಿಲಿನ್. ನೋಡಿ, ಪೆಪ್ಟಿಡೋಗ್ಲೈಕನ್ ಅನ್ನೋ ಸೆಲ್ ವಾಲ್ ಇದೆಯಲ್ವಾ, ಅದರ ಫಾರ್ಮೇಷನನ್ನು ನಿಲ್ಲಿಸೋದು ಪೆನಿಸಿಲಿನ್. ನೀವು ತುಂಬ ತೀರಾ ಕೋಲ್ಡ್ ಆದಾಗ, ಕಂಜೆಷನ್ ಆದಾಗ, ಕಫ ಗಟ್ಟಿ ಆಗುತ್ತೆ ಅಲ್ವಾ, ಆವಾಗ ಅಮಾಕ್ಸಿಸಿಲಿನ್ ಅಂತ ಒಂದು ಮೆಡಿಸಿನ್ ಕೊಡ್ತಾರೆ. ಇಟ್ ಇಸ್ ಅ ಫಾರ್ಮ್ ಆಫ್ ಪೆನಿಸಿಲಿನ್. ಅದನ್ನು ತಗೊಂಡಿದ ತಕ್ಷಣ ನಮ್ಮದು ಕಂಜೆಷನ್ ಕಮ್ಮಿ ಆಗುತ್ತೆ. ಯಾಕೆ? ಬಿಕಾಸ್ ಆ ಬ್ಯಾಕ್ಟೀರಿಯಾ ಡಿವೈಡ್ ಆಗ್ತಾ ಇದೆಯಲ್ವಾ, ಅದೇನು ಮಾಡ್ತಾ ಇದೆ, ಪೆಪ್ಟಿಡೋಗ್ಲೈಕನ್ ವಾಲನ್ನು
ಫಾರ್ಮೇಷನ್ ಮಾಡಿ ಡಿವೈಡ್ ಆಗ್ತಾ ಇರೋದು. ನೀವು ಅಮಾಕ್ಸಿಸಿಲಿನ್ ಅಥವಾ ಪೆನಿಸಿಲಿನ್ ತಗೊಂಡಿದ ತಕ್ಷಣ ಪೆಪ್ಟಿಡೋಗ್ಲೈಕನ್ ವಾಲ್ ಫಾರ್ಮೇಷನನ್ನು ಇನ್ಹಿಬಿಟ್ ಮಾಡುತ್ತೆ. ಓಕೆ, ಹೊಸದಾಗಿ ಹುಟ್ಕೊಂಡಿರೋ ಬ್ಯಾಕ್ಟೀರಿಯಾಕ್ಕೆ ವಾಲ್ ಫಾರ್ಮೇಷನ್ ಮಾಡೋ ಎಬಿಲಿಟಿ ಇಲ್ಲ. ಸೊ ನಿಮ್ಮ ಇಮ್ಯೂನ್ ಸಿಸ್ಟಮ್ ಅದಕ್ಕೆ ಇಮಿಡಿಯೇಟಾಗಿ ಅಟ್ಯಾಕ್ ಮಾಡಬಹುದು. ಆಲ್ ರೈಟ್. ಈ ಮೈಕೋಪ್ಲಾಸ್ಮಾ ಏನು ಗೊತ್ತಾ, ಇದಕ್ಕೆ ಸೆಲ್ ವಾಲೇ ಬೇಡ, ಅದು ಹಾಗೆ ಇಟ್ ಕ್ಯಾನ್ ಸರ್ವೈವ್. ಓಕೆ, ಸೊ ನೀವು ಪೆನಿಸಿಲಿನ್ ತಗೊಂಡ್ರೂ ವೇಸ್ಟ್, ಸೆಲ್ ವಾಲೇ ಇಲ್ವಲ್ಲ, ಇಟ್ ಹ್ಯಾಸ್ ಸಮ್ ಅದರ್ ಮೆಕ್ಯಾನಿಸಮ್ ಟು ಸರ್ವೈವ್. ಸೊ ನೀವು ಏನು ಮಾಡಬೇಕಾಗುತ್ತೆ, ಯು ವಿಲ್ ಹ್ಯಾವ್ ಟು ಟೇಕ್ ಸಮ್ ಅದರ್ ಆ್ಯಂಟಿಬಯೋಟಿಕ್ ವಿಚ್ ಮೇ ಬಿ ಲೆಟಸ್ ಸೇ ಇನ್ಹಿಬಿಟ್ಸ್ ದ ಟ್ರಾನ್ಸ್ಕ್ರಿಪ್ಷನ್ ಪ್ರೋಸೆಸ್ ಅಂತ ಅಂದ್ಕೊಳ್ಳಿ. ಮೇ ಬಿ ದ ಟ್ರಾನ್ಸ್ಕ್ರಿಪ್ಷನ್ ಪ್ರೋಸೆಸ್ ಇಸ್ ಇನ್ಹಿಬಿಟೆಡ್ ಅಂತ ಅಂದ್ಕೊಳ್ಳಿ, ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಬಟ್ ಓವರ್ ಆಲ್ ಇಟ್ ಈಸ್ ರೆಸಿಸ್ಟೆಂಟ್ ಟು ಪೆನಿಸಿಲಿನ್. ಯಾಕೆ? ಡ್ಯೂ ಟು ಲ್ಯಾಕ್ ಆಫ್ ಸೆಲ್ ವಾಲ್. ಓಕೆನಾ, ಡ್ಯೂ ಟು ಲ್ಯಾಕ್ ಆಫ್ ಸೆಲ್ ವಾಲ್. ಇನ್ನೊಂದು ಎಂಡೋಪ್ಯಾರಸೈಟ್ಸ್, ಆ್ಯಂಡ್ ಇಲ್ಲೊಂದು ಪಾಯಿಂಟ್ ಆ್ಯಡ್ ಮಾಡ್ತಾ ಇದ್ದೀನಿ ನಾನು, ಮೋಸ್ಟ್ಲಿ ಪ್ಯಾಥೋಜೆನಿಕ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಹೌ ಮೆನಿ ಗ್ರೂಪ್ಸ್ ಡಿಡ್ ವಿ ಸ್ಟಡಿ ಇನ್ ಕಿಂಗ್ಡಮ್ ಮೊನೆರಾ? ಎಷ್ಟು ಗ್ರೂಪನ್ನು ಓದಿದ್ದೀವಿ ನಾವು? ಆರ್ಕಿಬ್ಯಾಕ್ಟೀರಿಯಾ ಆಯಿತು, ಯೂಬ್ಯಾಕ್ಟೀರಿಯಾದಲ್ಲಿ ಸೈನೋಬ್ಯಾಕ್ಟೀರಿಯಾ ಆಯಿತು, ಆ್ಯಂಡ್ ಮೈಕೋಪ್ಲಾಸ್ಮಾ ಆಯಿತು. ಓಕೆ, ಯೂಬ್ಯಾಕ್ಟೀರಿಯಾಕ್ಕೆ ಸಂಬಂಧಪಟ್ಟಿರುವಂಥ ಇನ್ನು 2 ಟಾಪಿಕನ್ನು ನಾವು ಕಲಿಬೇಕು. ಒಂದು ರೆಸ್ಪಿರೇಷನ್ ಬಗ್ಗೆ ಮಾತಾಡಬೇಕು, ನ್ಯೂಟ್ರಿಷನ್ ಬಗ್ಗೆ ಮಾತಾಡಬೇಕು, ಯಾವ ರೀತಿಯ ನ್ಯೂಟ್ರಿಷನನ್ನು ಯೂಬ್ಯಾಕ್ಟೀರಿಯಾ ತೋರಿಸುತ್ತೆ ಅಂತ, ಆ್ಯಂಡ್ ಇನ್ನೊಂದು ಸ್ವಲ್ಪ ರೀಪ್ರೊಡಕ್ಷನ್ ಬಗ್ಗೆ ಮಾತಾಡಬೇಕು. ವಿ ಹ್ಯಾವ್ ಟು ಟಾಕ್ ಅಬೌಟ್ ರೀಪ್ರೊಡಕ್ಷನ್ ಅ ಲಿಟಲ್ ಬಿಟ್. ಓಕೆ, ಇಲ್ಲೇ ಸೊ ಏನು ಮಾಡೋಣ, ವೆರಿ ಕ್ವಿಕ್ಲಿ ವಿ ವಿಲ್ ಜಸ್ಟ್ ಬ್ರಷ್ ಥ್ರೂ ದೀಸ್ 2 ಟಾಪಿಕ್. ನೋಡಿ, ರೀಪ್ರೊಡಕ್ಷನಲ್ಲಿ ನೀವು ಏನನ್ನು ನೆನ್ಪಿಟ್ಕೊಳ್ಬೇಕು? ಬೈನರಿ ಫಿಷನ್. ತುಂಬ ಕಾಮನ್ ಆಗಿ ಕಾಣುವಂಥ ಏಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಹೇಳ್ಬೋದು, ವಿಚ್ ಇಸ್ ಬೈನರಿ ಫಿಷನ್ ಅಂತ ಬರುತ್ತೆ. ಓಕೆ, ಇನ್ನೊಂದಿದೆ, ಅದನ್ನು ಒಂದನ್ನು ಟ್ರಾನ್ಸ್ಫಾರ್ಮೇಷನ್ ಅಂತ ಕರಿತೀವಿ, ಇನ್ನೊಂದನ್ನು ಕಾಂಜುಗೇಷನ್ ಅಂತ ಕರಿತೀವಿ. ಸೊ ಇಟ್ ಇಸ್ ಮೋರ್ ಲೈಕ್ ಅ ಪ್ಯಾರಾಸೆಕ್ಷುವಲ್, ಕಂಪ್ಲೀಟಾಗಿ ಸೆಕ್ಷುವಲ್ ರೀಪ್ರೊಡಕ್ಷನು ಅಲ್ಲ, ಅಲ್ಲಿ ಕಂಪ್ಲೀಟಾಗಿ ಏಸೆಕ್ಷುವಲ್ಲು ಅಲ್ಲ. ಸೊ ಅಲ್ಲಿ ಸ್ವಲ್ಪ ಜೆನೆಟಿಕ್ ಮೆಟೀರಿಯಲ್ ಎಕ್ಸ್ಚೇಂಜ್ ಆಗೋ ಎಬಿಲಿಟಿ ಇದೆ. ಬಟ್ ನಾನು ಏನು ಮಾಡ್ತೀನಿ, ಅದನ್ನು ಸೆಲ್ ಚಾಪ್ಟ್ರಿಗೆ ಕನೆಕ್ಟ್ ಮಾಡ್ತೀನಿ. ದ ರೀಸನ್ ಬೀಂಗ್, ಅಲ್ಲಿ ನೀವು ಕೆಲವು ಫಿಂಬ್ರಿಯೆ, ಪೈಲಿ, ಫ್ಲಾಜೆಲ್ಲ ಎಲ್ಲ ಕಲಿತೀರಾ. ಸೊ ದೇರ್ ಐ ವಿಲ್ ಕನೆಕ್ಟ್ ಇಟ್ ಅ ಲಿಟಲ್ ಬಿಟ್. ಬಟ್ ಇಲ್ಲಿ ನೀವು NCERT ಪ್ರಕಾರ ಓದಿದ್ರೆ ಯು ವಿಲ್ ಓನ್ಲಿ ಬಿ ಸೀಯಿಂಗ್ ಬೈನರಿ ಫಿಷನ್. ಬೈನರಿ ಫಿಷನಲ್ಲಿ ಏನಾಗುತ್ತೆ, 2 ಡಾಟರ್ ಸೆಲ್ಸ್ ಆರ್ ಪ್ರೊಡ್ಯೂಸ್ಡ್ ಅಂತ ಹೇಳ್ತೀವಿ ಅಲ್ವಾ. 2 ಡಾಟರ್ ಸೆಲ್ಸ್ ಪ್ರೊಡ್ಯೂಸ್ಡ್, ಅದಕ್ಕೋಸ್ಕರ ಇದನ್ನು ಬೈನರಿ ಫಿಷನ್ ಅಂತ ಹೇಳುವಂಥದ್ದು. ಸೊ ಇದು ಮಾತ್ರ ನಿಮಗೆ NCERTಯಲ್ಲಿ ಕೊಟ್ಟಿದ್ದಾರೆ. ನ್ಯೂಟ್ರಿಷನಲ್ಲಿ ನೋಡಿ, ಯು ಕ್ಯಾನ್ ಡಿವೈಡ್ ನ್ಯೂಟ್ರಿಷನ್ ಇಂಟು 2 ಕ್ಯಾಟಗರಿ. ಓಕೆ, ಒಂದನೇದು ಲೆಟ್ಸ್ ಓಕೆ, ನಿಮಗೆ ಆಟೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂತ ಇದೆ, ಆ್ಯಂಡ್ ಇನ್ನೊಂದು ಹೆಟೆರೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂತ ಇದೆ. ನೋಡಿ, ಆಟೋಟ್ರೋಫಿಕಲ್ಲಿ ಏನು, ದ ಬ್ಯಾಕ್ಟೀರಿಯಾ ಇಸ್ ಏಬಲ್ ಟು ಸಿಂಥಸೈಸ್ ಇಟ್ಸ್ ಫುಡ್ ಬೈ ಇಟ್ ಸೆಲ್ಫ್. ಆದರೆ ಅಗೇನ್ ಆಟೋಟ್ರೋಫಿಕಲ್ಲಿ ನಿಮಗೆ ಕೀಮೋಸಿಂಥೆಟಿಕ್ ಅಂತ ಬರುತ್ತೆ, ಆ್ಯಂಡ್ ಇನ್ನೊಂದು ಫೋಟೋಸಿಂಥೆಟಿಕ್ ಅಂತ ಬರುತ್ತೆ. ಓಕೆನಾ, ಅರ್ಥ ಮಾಡ್ಕೊಳ್ಳಿ. ಫೋಟೋಸಿಂಥೆಟಿಕಲ್ಲಿ ಏನಾಗ್ತಾ ಇದೆ, ಸನ್ಲೈಟಿದ ಎನರ್ಜಿಯನ್ನು ಯೂಸ್ ಮಾಡಿ ಫುಡ್ ಪ್ರೊಡಕ್ಷನ್ ಮಾಡೋ ಅಂಥದ್ದು. ಕೀಮೋಸಿಂಥೆಟಿಕಲ್ಲಿ ಏನಾಗ್ತಾ ಇದೆ, ಕೆಮಿಕಲನ್ನು ಬ್ರೇಕ್ ಮಾಡುತ್ತೆ, ಅದರಿಂದ ರಿಲೀಸ್ ಆಗೋ ಎನರ್ಜಿಯನ್ನು ಯೂಸ್ ಮಾಡಿ ಫುಡ್ ಮಾಡೋದು. ಸನ್ಲೈಟಿಗೂ ಕೀಮೋಸಿಂಥೆಟಿಕ್ಗೂ ಸಂಬಂಧ ಇಲ್ಲ. ಸೊ ದೇರ್ ಇಸ್ ಬೇಸಿಕ್ಲಿ ಫುಡ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಹಿಯರ್, ಎನರ್ಜಿ ಫ್ರಾಮ್ breakdown of chemicals is used. ಓಕೆ, ಸರಿ. ಕೀಮೋಸಿಂಥೆಟಿಕ್ಕಿಗೆ ಎಕ್ಸಾಂಪಲ್ ಕೊಡಿ. ಏನು ಎಕ್ಸಾಂಪಲನ್ನು ಕೊಡ್ತೀರಾ? ನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾ ಗೊತ್ತಾ? ನೈಟ್ರೋಕಾಕಸ್.
nitrosomonas. Okay, that comes under chemosynthetic. Nitrococcus, nitrosomonas, nitrobacter, all of these nitrogen cycle ಅಲ್ಲಿ ಕಲ್ತಿರ್ತೀರ ನೀವು, ಅದು ಕೀಮೋಸಿಂಥೆಟಿಕ್ಗೆ ಬರುವಂಥದ್ದು. ಫೋಟೋಸಿಂಥೆಟಿಕ್ ಅಂತ ಹೇಳಿದರೆ ಏನು? ಎನರ್ಜಿ ಫ್ರಾಮ್ ಸನ್ಲೈಟ್ ಇಸ್ ಯೂಸ್ಡ್ ಅಲ್ವಾ? ಸೋಲಾರ್ ಎನರ್ಜಿಯನ್ನು ಯೂಸ್ ಮಾಡಿ ಫುಡ್ ಪ್ರೊಡಕ್ಷನ್ ಮಾಡೋ ಅಂಥದ್ದು. ಇಲ್ಲಿ ಏನನ್ನ ಎಕ್ಸಾಂಪಲ್ ಆಗಿ ಕೊಡ್ತೀರಾ ನೀವು? ಫಾರ್ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಯು ಕ್ಯಾನ್ ಟೇಕ್ ವಾಟ್ ಎಕ್ಸಾಂಪಲ್? ಏನನ್ನ ತಗೊಳ್ಬೋದು ನೋಡಿ. ಫಾರ್ ಫೋಟೋಸಿಂಥೆಟಿಕ್ ಯು ಕ್ಯಾನ್ ಟೇಕ್ ಮೆನಿ ಎಕ್ಸಾಂಪಲ್. ಓಕೆ, ಕ್ಲೋರೋಬಿಯಮ್ ಅಂತ ಒಂದಿದೆ. ಬಟ್ ಹವೆವರ್ ನೀವು ಸಲ್ಫರ್ ಬ್ಯಾಕ್ಟೀರಿಯಾ, ಪರ್ಟಿಕ್ಯುಲರ್ ಟೈಪ್ ಆಫ್ ಸಲ್ಫರ್ ಬ್ಯಾಕ್ಟೀರಿಯಾ ಅಂತ ತಗೊಳ್ಬೋದು. ನಾನು ನಿಮ್ಮ ಹತ್ರ ಒಂದು ಪಾಯಿಂಟ್ ಹೇಳಿದೆ ಬಿಫೋರ್ ಗಿವಿಂಗ್ ಎಕ್ಸಾಂಪಲ್. ರಿಮೆಂಬರ್, ನಾನು ಬ್ಯಾಕ್ಟೀರಿಯಾದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬ್ಯಾಕ್ಟೀರಿಯಾ ಫೋಟೋಸಿಂಥಸಿಸ್ ತೋರಿಸ್ಬೇಕಾದ್ರೆ ಆಕ್ಸಿಜನನ್ನು ಪ್ರೊಡ್ಯೂಸ್ ಮಾಡಲ್ಲ. ಆ್ಯನ್ ಆಕ್ಸಿಜೆನಿಕ್ ಫೋಟೋಸಿಂಥಸಿಸ್, ಇದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಸಲ್ಫರ್ ಬ್ಯಾಕ್ಟೀರಿಯಾ, ಪರ್ಪಲ್ ಸಲ್ಫರ್ ಬ್ಯಾಕ್ಟೀರಿಯಾ ಅಥವಾ ಗ್ರೀನ್ ಸಲ್ಫರ್ ಬ್ಯಾಕ್ಟೀರಿಯಾ ಇದಕ್ಕೆ ಎಕ್ಸಾಂಪಲ್ ಆಗುತ್ತೆ. ಬಟ್ ನಾನು ಇದನ್ನು ಬರೀತಿಲ್ಲ ಅಗೇನ್ ಬಿಕಾಸ್ ಇಟ್ಸ್ ನಾಟ್ ದೇರ್ ಇನ್ NCERT. ನಿಮ್ಗೆ ಬೇಕಂದರೆ ನೀವು ಬರ್ಕೊಳ್ಳಿ, ಪರ್ಪಲ್ ಸಲ್ಫರ್ ಬ್ಯಾಕ್ಟೀರಿಯಾ ಆ್ಯಂಡ್ ಗ್ರೀನ್ ಸಲ್ಫರ್ ಬ್ಯಾಕ್ಟೀರಿಯಾ. ಸೊ ಇಲ್ಲಿ ಏನಾಗುತ್ತೆ, CO2 ಪ್ಲಸ್ H2O ಹೇಳ್ತೀವಿ ನಾವು ಫೋಟೋಸಿಂಥಸಿಸಲ್ಲಿ ಅಲ್ವಾ? CO2 ಪ್ಲಸ್ H2O ಪ್ರೊಡ್ಯೂಸಸ್ ಗ್ಲೂಕೋಸ್ ಪ್ಲಸ್ ಆಕ್ಸಿಜನ್ ಪ್ಲಸ್ ವಾಟರ್ ಅಂತ ಹೇಳ್ತೀವಿ. ಇಲ್ಲಿ CO2 ಪ್ಲಸ್ H2O ಅಲ್ಲ, H2S ಹೈಡ್ರೋಜನ್ ಸಲ್ಫೈಡ್ ಯೂಸ್ ಆಗ್ತಾ ಇದೆ. ಅದಕ್ಕೋಸ್ಕರ H2O ಇದ್ದರೆ ಆಕ್ಸಿಜನ್ ರಿಲೀಸ್ ಆಗ್ತಿತ್ತು, H2S ಅಲ್ವಾ ಯೂಸ್ ಆಗ್ತಾ ಇರೋದು. ಸೊ ಸಲ್ಫರ್ ರಿಲೀಸ್ ಆಗುತ್ತೆ, ಆಕ್ಸಿಜನ್ ಆಗಲ್ಲ. ಸೊ ಇದ್ರದ್ದು ಐಡಿಯಾ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ತಿಳಿಸಿ ನನಗೆ. ಓಕೆ, and the next category is heterotrophic. heterotrophic ಅಲ್ಲಿ ಏನಾಗುತ್ತೆ, ಯಾವುದೇ ಥರದ್ದು ಫುಡ್ ಪ್ರೊಡಕ್ಷನ್ ಅದು ಮಾಡ್ಕೊಳ್ಳಲ್ಲ. ಇಟ್ ವಿಲ್ ನಾಟ್ ಪ್ರೊಡ್ಯೂಸ್ ಎನಿ ಫುಡ್ ಬೈ ಇಟ್ ಸೆಲ್ಫ್. ಅದು ಫುಡ್ಡನ್ನು ಡಿರೈವ್ ಮಾಡಬೇಕು. ಇಟ್ ಹ್ಯಾಸ್ ಟು ಡಿರೈವ್ ಫುಡ್ ಅಲ್ವಾ? ಸೊ ಹೆಟರೋಟ್ರೋಫಿಕಲ್ಲಿ ಒಂದು ಸಿಂಬಯೋಟಿಕ್ ಅಂತ ಬರುತ್ತೆ. ಇದಕ್ಕೆ ಯಾವ ಎಕ್ಸಾಂಪಲನ್ನು ಕಲಿತೀರಾ ನೀವು? ಮುಂದೇನೂ ಕಲಿತೀರಾ, ಅದಕ್ಕೆ ಬರಿತಾ ಇದ್ದೀನಿ ನಾನಿಲ್ಲಿ. ರೈಸೋಬಿಯಮ್ ಅಂತ ಒಂದು ಕಲಿತೀರಾ ಆ್ಯಂಡ್ ಇನ್ನೊಂದು ಫ್ರ್ಯಾಂಕಿಯಾ ಅಂತ ಕಲಿಬಹುದು. ರೈಸೋಬಿಯಮ್ ಮಾತ್ರ ನೆನ್ಪಿಟ್ಕೊಳ್ಳಿ. ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ನೋಡಿ, ನೈಟ್ರೋಜನ್ ಫಿಕ್ಸ್ ಮಾಡಿದ ತಕ್ಷಣ ಅದು ಫೋಟೋಸಿಂಥೆಟಿಕ್ ಅಥವಾ ಆಟೋಟ್ರೋಫಿಕ್ ಆಗಬೇಕಂತಿಲ್ಲ. ರೈಸೋಬಿಯಮ್ ಇಸ್ ಸಿಂಬಯೋಟಿಕ್ಲಿ ಅಸೋಸಿಯೇಟೆಡ್ ವಿತ್ ಲೆಗ್ಯುಮಿನಸ್ ಪ್ಲಾಂಟ್ ಅಲ್ವಾ? ಅದ್ರ ಜೊತೆ ಸ್ಯಾಪ್ರೋಫೈಟಿಕ್ ಅಂತ ಕಲಿಬಹುದು. ಸ್ಯಾಪ್ರೋಫೈಟಿಕ್ ಅಂತ ಹೇಳಿದ್ರೆ ಏನು? ಎಕ್ಸ್ಟ್ರಾಕ್ಟಿಂಗ್ ನರಿಶ್ಮೆಂಟ್ ಫ್ರಮ್ ಡೆಡ್ ಆರ್ಗ್ಯಾನಿಕ್ ಮ್ಯಾಟರನ್ನು ಬ್ರೇಕ್ ಡೌನ್ ಮಾಡಿಕೊಂಡು ಫುಡ್ಡನ್ನು ಡಿರೈವ್ ಮಾಡ್ತಾ ಇದೆ ಅಂತ ಅರ್ಥ. ಆ್ಯಂಡ್ ಲಾಸ್ಟ್ಲಿ ಇಲ್ಲಿ ಮೂರನೇದು ಬರಿತಾ ಇದ್ದೀನಿ ನಾನು, ಪ್ಯಾರಾಸೈಟಿಕ್ ಆಗಿರಬಹುದು. ಕೆಲವು ಡಿಸೀಸ್ ಕಾಸಿಂಗ್ ಇರುತ್ತೆ ಅಲ್ವಾ? ಟೈಫಾಯ್ಡ್ ಕಾಸ್ ಮಾಡೋವಂಥದ್ದು. ಓಕೆ, ಟೈಫಾಯ್ಡ್, ಸಾಲ್ಮೊನೆಲ್ಲಾ ಟೈಫಿ ಇರಬಹುದು ಅಥವಾ ವಿಬ್ರಿಯೋ ಕೊಲೆರೆ ಇರಬಹುದು. ಇದೆಲ್ಲ ಬರುವಂಥದ್ದು ಅಂಡರ್ ಪ್ಯಾರಾಸೈಟಿಕ್ ಕ್ಯಾಟಗರಿ. ಸೊ ನ್ಯೂಟ್ರಿಷನಲ್ಲಿ 2 ಟೈಪ್ ಇದೆ, 2ರದ್ದು ಸಬ್ ಟೈಪನ್ನು ನೋಡ್ಕೊಂಡಿದ್ದೀವಿ. ಆ್ಯಂಡ್ ದಿಸ್ ಇಸ್ ರಿಲೇಟೆಡ್ ಟು ಬ್ಯಾಕ್ಟೀರಿಯಾ. ಓಕೆ, ಆಕ್ಸಿಜನಿಕ್ ಫೋಟೋಸಿಂಥಸಿಸ್ ಹಾಕಿದ್ದೀನಿ, ಅದು ಬ್ಲೂ ಗ್ರೀನ್ ಆಲ್ಗೆಗೆ ಅಥವಾ ಬ್ಲೂ ಗ್ರೀನ್ ಬ್ಯಾಕ್ಟೀರಿಯಾಕ್ಕೆ ಮಾತ್ರ. ಇಲ್ಲಿ ನೋಡಿ, ಸೈನೋಬ್ಯಾಕ್ಟೀರಿಯಾ ಅಥವಾ ಬ್ಲೂ ಗ್ರೀನ್ ಆಲ್ಗೆ ಏನಿದೆ ಇಲ್ಲಿ ಹಾಕ್ತೀನಿ ನಾನು, ಆಕ್ಸಿಜನಿಕ್ ಫೋಟೋಸಿಂಥಸಿಸ್ ಅನ್ನು ತೋರಿಸುತ್ತೆ, ಆಕ್ಸಿಜನ್ ಪ್ರೊಡ್ಯೂಸ್ ಮಾಡೋವಂಥದ್ದು. ಓಕೆನಾ? ಸರಿ, ಇದು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಏನೂ ಡೌಟ್ ಇಲ್ಲ ಇನ್ ಕಿಂಗ್ಡಮ್ ಮೊನೆರಾ ಅಂತ ಅಂದ್ಕೊಂಡಿದ್ದೀನಿ. ಒಂದೆರಡು ಕ್ವೆಶನ್ಸನ್ನು ನೋಡೋಣ ನಾವಿಲ್ಲಿ. ಲೆಟ್ ಅಸ್ ಸಿ 2 or 3 ಕ್ವೆಶನ್ಸ್ ಹಿಯರ್. ಒಂದನೇದು, ಇನ್ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕ್ಲೆಮೈಡೋಮೊನಾಸ್ ಆ್ಯಂಡ್ ಕ್ಲೋರೆಲ್ಲಾ ಹ್ಯಾವ್ ಬಿನ್ ಇನ್ಕ್ಲೂಡೆಡ್ ಇನ್ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಆಲ್ರೆಡಿ ಕೊಟ್ಟಿದ್ದೆ ನಾನು, ದ್ಯಾಟ್ ಇಟ್ ಈಸ್ ಅಂಡರ್ ಪ್ರೊಟೆಸ್ಟಾ. ಮುಂಚೆ ಪ್ಲಾಂಟೆ ಅಂಡರಲ್ಲಿತ್ತು, ಇವಾಗ ಪ್ರೊಟೆಸ್ಟಾ ಅಂಡರಲ್ಲಿದೆ. ಮ್ಯಾಕ್ಸಿಮಮ್ ನ್ಯೂಟ್ರಿಷನಲ್ ಡೈವರ್ಸಿಟಿ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯ ನ್ಯೂಟ್ರಿಷನಲ್ ಡೈವರ್ಸಿಟಿ ನೀವು ಎಲ್ಲಿ ನೋಡ್ತೀರಾ ನೆನ್ಪಿಟ್ಕೊಳ್ಳಿ, ಮೊನೆರಾದಲ್ಲಿ. ಇಲ್ಲಿ ನಿಮಗೆ ಆಟೋಟ್ರೋಫಿಕ್ ಕೂಡ ಇದೆ, ಹೆಟೆರೋಟ್ರೋಫಿಕ್ ಕೂಡ ಇದೆ.
ಆಟೋಟ್ರೋಫಿಕಲ್ಲಿ ಕೀಮೋಸಿಂಥೆಟಿಕ್ ಕೂಡ ಇದೆ, ಫೋಟೋಸಿಂಥೆಟಿಕ್ ಕೂಡ ಇದೆ. ಹೆಟ್ರೋಟ್ರೋಫಿಕಲ್ಲಿ ಸಿಂಬಯೋಟಿಕ್ ಇದೆ, ಪ್ಯಾರಾಸೈಟಿಕ್ ಇದೆ, ಸ್ಯಾಪ್ರೋಫೈಟಿಕ್ ಇದೆ ಅಥವಾ ಡಿಕಾಂಪೋಸಿಷನ್ ಕೂಡ ಇದೆ. ಅದಕ್ಕೋಸ್ಕರ ಮೊನೆರಾ. ಪ್ಲಾಂಟೆ ಎಲ್ಲ ಆಟೋಟ್ರೋಫಿಕ್, ಅನಿಮೇಲಿಯಾ ಪೂರ್ತಿ ಹೆಟ್ರೋಟ್ರೋಫಿಕ್, ಫಂಗೈ ಪೂರ್ತಿ ಹೆಟ್ರೋಟ್ರೋಫಿಕ್ ಅಲ್ವಾ? ಎಸ್. ವಿಚ್ ಅಮಂಗ್ ದ ಫಾಲೋವಿಂಗ್ ಆರ್ ದ ಸ್ಮಾಲೆಸ್ಟ್ ಲಿವಿಂಗ್ ಸೆಲ್? ಹೇಳಿದ ತಕ್ಷಣ ಮೈಕೋಪ್ಲಾಸ್ಮಕ್ಕೆ ಹೋಗುತ್ತೆ ಅಲ್ವಾ? ನೋನ್ ವಿದೌಟ್ ಅ ಡೆಫಿನೆಟ್ ಸೆಲ್ ವಾಲ್, ಪ್ಯಾಥೋಜೆನಿಕ್ ಟು ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್, ಆಲ್ರೆಡಿ ಹೇಳಿದ್ದೇನೆ ನಾನು, ಆ್ಯಂಡ್ ಕ್ಯಾನ್ ಸರ್ವೈವ್ ವಿದೌಟ್ ಆಕ್ಸಿಜನ್. ಸ್ಮಾಲೆಸ್ಟ್ ಸೆಲ್ ಹೇಳಿದ ತಕ್ಷಣ ಮೈಕೋಪ್ಲಾಸ್ಮಕ್ಕೆ ಹಾಕಬೇಡಿ, ಓಕೆನಾ? ಸೂಡೋಮೊನಾಸ್, ಸ್ನೋಸ್ಟಾಕ್, ಬ್ಯಾಸಿಲಸ್ ಇದು ಮೂರೂ ಯೂಬ್ಯಾಕ್ಟೀರಿಯಾ ಕ್ಯಾಟಗರಿಗೆ ಬರುವಂಥದ್ದು. ಓಕೆ, ಎಸ್. ಸೊ ಹಿಯರ್ ನಮಗೆ ಕ್ವಶನ್ಸ್ ಇಲ್ಲಿ ಆಲ್ರೆಡಿ ಕವರ್ ಆಗಿದೆ ಎಲ್ಲ ಕ್ವಶನ್ಸು, ಏನೂ ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವಿತ್ ಕಿಂಗ್ಡಮ್ ಪ್ರೊಟೆಸ್ಟ್ ಐ ವಿಲ್ ಕಮ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ತಿಳಿಸಿ. ಎಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಸೋ ಮಚ್.